ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಾವೆಲ್ಲ ಈಗ ಫೇಸ್ ಮಾಡ್ತಾ ಇರುವಂಥ ಒಂದು ಮೇನ್ ಪ್ರಾಬ್ಲಮ್ ಯಾವುದು ಅಂತ ಕೇಳಿದರೆ ಒಬೆಸಿಟಿ ಅಥವಾ ಬೊಜ್ಜಿನ ಸಮಸ್ಯೆ. ನಮಗೆಲ್ಲ ಗೊತ್ತು, ಈ ಒಬೆಸಿಟಿಯಿಂದಾನೇ ಭಾಳಷ್ಟು ಕಾಯಿಲೆಗಳು ಡೆವಲಪ್ ಆಗ್ತಾ ಇದೆ. ಅದು ಹಾರ್ಟಿನ ಸಮಸ್ಯೆ ಇರ್ಬೋದು, ಅಥವಾ ಆಸ್ಟಿಯೋ ಆರ್ಥರೈಟಿಸ್ ಮೊಣಕಾಲು ನೋವು ಬರೋದು ಇರ್ಬೋದು, ಅಥವಾ ಹೈಪರ್ ಟೆನ್ಷನ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, PCOD ಇರ್ಬೋದು. ಈ ಥರ ಭಾಳಷ್ಟು ಕಾಯಿಲೆಗಳಿಗೆ ಮೇನ್ ರೀಸನ್ ಯಾವುದು, ಮೇನ್ ರಿಸ್ಕ್ ಫ್ಯಾಕ್ಟರ್ ಯಾವುದು ಅಂತ ಕೇಳಿದರೆ ಇಟ್ ಇಸ್ ಒಬೆಸಿಟಿ. ಸೊ ಒಬೆಸಿಟಿ ನಮಗೆಲ್ಲ ಗೊತ್ತು, ಅಂದರೆ ಒಬೆಸಿಟಿ ಕಡಿಮೆ ಮಾಡಬೇಕು, ವೆಯ್ಟ್ ಹೆಚ್ಚಾದರೆ ಭಾಳಷ್ಟು ಪ್ರಾಬ್ಲಮ್ ಬರುವಂಥ ಸಾಧ್ಯತೆಗಳಿದೆ. ಬಟ್ ಅದಕ್ಕೆ ಕರೆಕ್ಟಾಗಿ ಅದನ್ನು ಹೇಗೆ ಕಡಿಮೆ ಮಾಡೋದು ಅಂತ ಯಾರಿಗೂ ಅಷ್ಟೊಂದು ಕ್ಲಿಯರ್ ಪಿಕ್ಚರ್ ಇಲ್ಲ. ಈಗ ಕೀಟೋ ಡಯಟ್ ಅಂತ ಇದೆ, ಭಾಳಷ್ಟು ಟೈಪ್ಸ್ ಆಫ್ ಡಯಟ್ ಫಾಲೋ ಮಾಡ್ಬೋದು. ಬಟ್ ಆದರೂ ಕೂಡ ನಮಗೆ ಕ್ಲಿಯರ್ಲಿ ಒಂದು ಐಡಿಯಾ ಇದ್ದರೆ, ನಾವು ಡೈಲಿ ಯಾವ ಥರ ಆಹಾರ ತಗೊಂಡ್ರೆ ನಮ್ಮ ವೆಯ್ಟನ್ನು ಹತೋಟಿಗೆ ತರಬಹುದು ಅಥವಾ ವೆಯ್ಟನ್ನು ಕಡಿಮೆ ಮಾಡೋದು ಅಂತ ಗೊತ್ತಿದ್ದರೆ ನಮಗೆ ಇಟ್ಸ್ ವೆರಿ ಈಸಿ ಟು ಕಂಟ್ರೋಲ್ ಅವರ್ ವೆಯ್ಟ್. ಸೊ ನಾನು ಈ ವಿಡಿಯೋದಲ್ಲಿ ನೀವು ಯಾವ ಥರ ಆಹಾರ ಕ್ರಮವನ್ನು, ಅಂದರೆ ಒಂದು ಡೈಲಿ ರುಟೀನನ್ನು ಫಾಲೋ ಮಾಡಿದರೆ ನಮ್ಮ ವೆಯ್ಟನ್ನು ಇಳಿಸ್ಬೋದು ಅಂತ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸೊ ಒಬೆಸಿಟಿ ಅಥವಾ ಬೊಜ್ಜು ಬರಲಿಕ್ಕೆ ಭಾಳಷ್ಟು ಕಾರಣಗಳಿದೆ. ಸೊ ಸಿಂಪಲ್ ಆಗಿರೋ ರೀಸನ್ ಏನು ಅಂತ ಕೇಳಿದರೆ, ನಮ್ಮ ದಿವಸ ಎಷ್ಟು ಎಕ್ಸ್ಪೆಂಡಿಚರ್ ಆಫ್ ಎನರ್ಜಿ ಇದೆಯೋ, ಎಷ್ಟು ಕ್ಯಾಲರಿ ನಾವು ಖರ್ಚು ಮಾಡ್ತೀವೋ ಅದಕ್ಕಿಂತ ಹೆಚ್ಚಿಗೆ ಕ್ಯಾಲರಿ ನಾವು ತಗೊಂಡಾಗ ನಮ್ಮ ಬಾಡಿಯಲ್ಲಿ ಫ್ಯಾಟ್ ಡೆಪಾಸಿಟ್ ಆಗುತ್ತೆ, ನಮ್ಮ ಬೊಜ್ಜು ಬೆಳೆಯುತ್ತೆ, ನಾವು ಒಬೇಸ್ ಆಗ್ತೀವಿ. ಇನ್ನೊಂದು ರೀಸನ್ ಅಂದರೆ ಪ್ಯಾಥಲಾಜಿಕಲ್ ರೀಸನ್ಸಿಂದ. ಈಗ ಕೆಲವರಿಗೆ ಹೈಪೋಥೈರಾಯ್ಡಿಸಮ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಬೇರೆ ಬೇರೆ ಕುಶಿಂಗ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಅಥವಾ ಬೇರೆ ಬೇರೆ ಕಾಯಿಲೆಗಳಿಂದ ಈ ಒಬೆಸಿಟಿ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಅದಕ್ಕೆ ನಾವು ಟೈಪ್ 2 ಒಬೆಸಿಟಿ ಅಂತಾನು ಹೇಳ್ತೀವಿ. ಸೊ ಅದು ಅಂದರೆ ಇಟ್ ಇಸ್ ಲೈಕ್ ಎ ಸೆಕೆಂಡ್ರಿ ಒಬೆಸಿಟಿ, ಅಂದರೆ ಬೇರೆ ಕಾಯಿಲೆ ಇದ್ದಿದ್ದಕ್ಕೆ ನಮಗೆ ಬರುವಂಥ ಒಬೆಸಿಟಿ. ಸೊ ಮೋಸ್ಟ್ ಆಫ್ ದ ಕೇಸಸ್ ಏನಿದೆ, ನಮ್ಮ ಇಂಬ್ಯಾಲೆನ್ಸ್, ನಾವು ತಗೊಳ್ಳುವಂಥ ಆಹಾರಕ್ಕೂ ನಾವು ಖರ್ಚು ಮಾಡುವಂಥ ಕ್ಯಾಲರಿಗೂ ಇರುವಂಥ ಡಿಫ್ರೆನ್ಸಿಂದ ಬರುವಂಥ ಒಬೆಸಿಟಿ. ಸೊ ನಾವು ಅದಕ್ಕೆ ಏನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ತಗೊಳ್ಳುವ ಕ್ಯಾಲರಿಯನ್ನು ಕಡಿಮೆ ಮಾಡಬೇಕು, ನಮ್ಮ ಔಟ್ಪುಟ್ ಏನಿದೆ ಅದು ಹೆಚ್ಚು ಮಾಡಿದರೆ ವೆಯ್ಟ್ ರಿಡಕ್ಷನ್ ಮಾಡಲಿಕ್ಕೆ ತುಂಬ ಈಸಿಯಾಗಿ ಸಾಧ್ಯ. ಸೊ ನಾವು ವೆಯ್ಟ್ ರಿಡಕ್ಷನ್ ಮಾಡೋ ಮೊದಲು ನಮ್ಮ ಎಕ್ಸಾಕ್ಟ್ ವೆಯ್ಟ್ ಎಷ್ಟು ಇರಬೇಕು ಅಂತ ನಾವು ಅರ್ಥ ಮಾಡ್ಕೋಬೇಕು. ಅಂದರೆ ನಮ್ಮ ಹೈಟ್ ಈಗ ಒಂದು 170 ಸೆಂಟಿಮೀಟರ್ ಇದ್ದರೆ ನಮ್ಮ ವೆಯ್ಟ್ ಅರೌಂಡ್ 70 kgs ಇರಬೇಕು. ಅಂದರೆ ಆ 170ರಿಂದ -100 +or-5, ಯಾಕಂದರೆ ಕರೆಕ್ಟ್ 70 ಇರ್ತದೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಅದು 75 ಆಗ್ಬೋದು, 65 ಕೂಡ ಆಗ್ಬೋದು. ಸೊ ಬಿಟ್ವೀನ್ 65 to 75 ನಮ್ಮ ವೆಯ್ಟ್ ಇರಬೇಕು. ಅದೀಗ ಬಾಡಿ ಮಾಸ್ ಇಂಡೆಕ್ಸ್ ಇದರಲ್ಲಿ ಹೇಳೋದಾದರೆ, ನಿಮ್ಮ ವೆಯ್ಟ್ ಇನ್ ಕಿಲೋಗ್ರಾಮ್ಸ್ ವೆಯ್ಟಲ್ಲಿ ಡಿವೈಡೆಡ್ ಬೈ ಹೈಟ್ ಇನ್ ಮೀಟರ್ ಸ್ಕ್ವೇರ್ ಅಂತ ಹೇಳ್ತೀವಿ. ಸೊ ಬಾಡಿ ಮಾಸ್ ಇಂಡೆಕ್ಸ್ ಯಾವಾಗ ಒಂದು 25ಕ್ಕಿಂತ ಹೆಚ್ಚಿಗೆ ಹೋಗುತ್ತೆ ಅದನ್ನು ನಾವು ಒಬೆಸಿಟಿ ಅಂತ ಹೇಳ್ತೀವಿ, ಐ ಮೀನ್ ಓವರ್ ವೆಯ್ಟ್ ಅಂತ ಹೇಳ್ತೀವಿ. ಇನ್ನು ಅದು 30 ಅಬೌವ್ ಹೋಗ್ಬೋದು. ಅಂದರೆ ನಮಗೆ ಗೊತ್ತು, ಕೆಲವರು 5 kg ಅಷ್ಟೇ ಹೆಚ್ಚಿಗೆ ಇರ್ತಾರೆ, ಕೆಲವರು 10 kg ಎಕ್ಸ್ಟ್ರಾ ಇರ್ತಾರೆ, ಕೆಲವರು 20 kg, 30 kg, 40 kg ತುಂಬ ಹೆಫ್ಟಿ ಆಗಿರೋರ ತನಕ ಇರ್ತಾರೆ. ಸೊ ಅವರೆಲ್ಲ ಹೇಗೆ ಮಾಡೋದು ಅಂದರೆ, ಈ ಡಯಟ್ ಪ್ಲ್ಯಾನ್ ನಾನೇನು ಹೇಳ್ತಾ ಇದ್ದೇನಲ್ಲ, ಅಕಾರ್ಡಿಂಗ್ ಟು ದೇರ್ ವೆಯ್ಟ್, ಅವರು ಎಲ್ಲಿ ತನಕ ನಾರ್ಮಲ್ ರೇಂಜ್ಗೆ ಅವರ ವೆಯ್ಟ್ ಬರೋ ತನಕನೂ ಅವರು ಸ್ಟ್ರಿಕ್ಟ್ಲಿ ನಾನು ಹೇಳುವಂಥ ಈ ಡಯಟ್ ಪ್ಲ್ಯಾನನ್ನು ಫಾಲೋ ಮಾಡಬೇಕು. ಸೊ ನಾನೀಗ ಹೇಳಲಿಕ್ಕಿರುವಂಥ ಡಯಟ್ ಪ್ಲ್ಯಾನ್ದು ಮೇನ್ಲಿ 5 ಬೇಸಿಕ್ ರೂಲ್ಸ್ ಇದೆ. ಅದರಲ್ಲಿ ಫಸ್ಟ್ ಏನಂದರೆ, ರೆಡ್ಯೂಸ್ ಯುವರ್ ಶುಗರ್. ನಾವು ಸಕ್ಕರೆ ಉಪಯೋಗ ಏನಿದೆ ಅದು ಕಂಪ್ಲೀಟ್ಲಿ ಕಡಿಮೆ ಮಾಡಬೇಕು, ಆದಷ್ಟು ಝೀರೋ ಅಂದರೆ ಯೂಸ್ ಮಾಡಲೇಬಾರ್ದು. ರೆಡ್ಯೂಸ್ ಯುವರ್ ಸಾಲ್ಟ್ ಇಂಟೇಕ್. ನಾವು ತಗೊಳ್ಳುವಂಥ ಎಲ್ಲ ಆಹಾರದಲ್ಲಿ, ಅದು ಫ್ರೂಟ್ಸ್ ಇರಲಿ, ವೆಜಿಟೇಬಲ್ಸ್ ಇರಲಿ, ಎಲ್ಲದರಲ್ಲೂ ಕೂಡ ಒಂದು ಸೋಡಿಯಂ ಕ್ಲೋರೈಡ್ ಇದೆ. ಸೊ ಎಕ್ಸ್ಟ್ರಾ ಯೂಸ್ ಆಫ್ ಸಾಲ್ಟ್ ಏನಿದೆ ಅದನ್ನು ನಾವು ಕಂಟ್ರೋಲ್ ಮಾಡಲೇಬೇಕು. ಮೂರನೇದು, ರಿಫೈನ್ಡ್ ಕಾರ್ಬೋಹೈಡ್ರೇಟನ್ನು ಯೂಸ್ ಮಾಡೋದು ಕಡಿಮೆ ಮಾಡಬೇಕು. ಅಂದರೆ ಯೂಶಲಿ ನಾವೇನು ಮಾಡ್ತೀವಿ, ಒಳ್ಳೆ ಪಾಲಿಶ್ಡ್ ರೈಸು ಅಥವಾ ಮೈದಾ ಇಂಥ ಐಟಮ್ಸನ್ನು ಯೂಸ್ ಮಾಡ್ತೀವಿ, ಅದನ್ನು ಕಂಪ್ಲೀಟ್ಲಿ ಬಿಡಬೇಕಾಗುತ್ತೆ. ಆದಷ್ಟು ಹೋಲ್ ಗ್ರೈನ್ಸನ್ನು ಯೂಸ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಬೇಕು. ಆ್ಯಂಡ್ ಫೋರ್ತ್ ಇಸ್, ಇನ್ಕ್ರೀಸ್ ಯುವರ್ ಗುಡ್ ಫ್ಯಾಟ್ ಆ್ಯಂಡ್ ಪ್ರೋಟೀನ್. ಸೊ ನಮ್ಮ ಡೈಲಿ ಕನ್ಸಂಪ್ಷನ್ ಆಫ್ ಫುಡ್ ಏನಿದೆ, ನಾವು ಡೈಲಿ ತಗೊಳ್ಳುವಂಥ ಆಹಾರದಲ್ಲಿ ಒಳ್ಳೆ ಕೊಬ್ಬಿನಾಂಶ ಇರುವಂಥ ಆಹಾರ ತಗೋಬೇಕು, ಒಳ್ಳೆ ಪ್ರೋಟೀನ್ ಇರುವಂಥ ಆಹಾರಗಳನ್ನು ತಗೋಬೇಕು. ಆ್ಯಂಡ್ ಇನ್ಕ್ರೀಸ್ ದ ಕನ್ಸಂಪ್ಷನ್ ಆಫ್ ಫೈಬರ್, ನಾರಿನಂಶ ಹೆಚ್ಚಿಗೆ ನಾವು ಕನ್ಸ್ಯೂಮ್ ಮಾಡಬೇಕು. ಸೊ ಈ 5 ರೂಲ್ಸ್ ಏನಿದೆ ಇದರ ಮೇಲೇ ನನ್ನ ಇವತ್ತಿಂದು ಡಯಟ್ ಪ್ಲ್ಯಾನ್ ಡಿಪೆಂಡ್ ಆಗಿರುತ್ತೆ. ಸೊ ನಮ್ಮ ಫಸ್ಟ್ ಫುಡ್ ಏನಿದೆ, ಒಂದು ಡಿಟಾಕ್ಸ್ ಡ್ರಿಂಕಿಂದ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಅದರಲ್ಲಿ ಅದು ತಗೊಳ್ಳೋದ್ರಿಂದ ನಮಗೆ ಸ್ವಲ್ಪ ವರ್ಕೌಟ್ ಮಾಡಲಿಕ್ಕಿರುವ ಎನರ್ಜಿ ಸಿಗ್ಬೋದು, ಅಥವಾ ನಮಗೆ ಬೇಕಾಗಿರುವಂಥ ಬೆಳಗ್ಗೆ ನಮಗೆ ಬೇಕಾಗಿರುವಂಥ ಒಳ್ಳೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ನಮ್ಮ GI ಟ್ರ್ಯಾಕ್ಟಲ್ಲಿ ಇರುವಂಥ ಅನ್ಡೈಜೆಸ್ಟೆಡ್ ಆಗಿರುವಂಥ ಫುಡ್ ಪಾರ್ಟಿಕಲ್ಸ್ ಏನಿದೆ ಅದು ಫ್ಲಶ್ ಔಟ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ಡಿಟಾಕ್ಸ್ ಡ್ರಿಂಕ್ ನೀವೇ ಮನೆಯಲ್ಲೇ ರೆಡಿ ಮಾಡ್ಬೋದು. ಈಗ ಒನ್ ಈಸ್ ಲೆಮನ್ ಜ್ಯೂಸ್ ವಿತ್ ಹನಿ. ತುಂಬ ಜನ ಮಾಡುವಂಥ ಒಂದು ಪ್ರಾಕ್ಟೀಸ್ ಇದು. ಅಂದರೆ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಒಂದು ಲೋಟ ಉಗುರು ಬೆಚ್ಚ ನೀರಿಗೆ ಒಂದು ಅರ್ಧ ನಿಂಬು ಮತ್ತು ಒಂದು ಸ್ವಲ್ಪ ಜೇನುತುಪ್ಪ ಹಾಕಿ ತಗೊಳ್ಳೋದು. ಸೊ ಅದು ನೆಕ್ಸ್ಟ್ ನಿಮಗೆ ವರ್ಕೌಟ್ ಮಾಡಲಿಕ್ಕಾಗಲಿ ಅದಕ್ಕಿರುವಂಥ ಬೇಸಿಗೆ ಹನಿಯಲ್ಲಿ ಕ್ಯಾಲರಿ ಇದೆ, ಸೊ ಕ್ಯಾಲರಿ ಸಿಗುತ್ತೆ. ನಮ್ಮ ಲೆಮನ್ ಏನಿದೆ ಅದರಲ್ಲಿ ವೆಯ್ಟ್ ಕಡಿಮೆ ಮಾಡುವಂಥ ಕೆಪಾಸಿಟಿ ಲೆಮನ್ಗಿದೆ. ಅದರೊಟ್ಟಿಗೆ ಅದರಲ್ಲಿ ವೈಟಮಿನ್ C ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ನಮಗೆ ಬೇಕಾಗಿರುವಷ್ಟು ಆ್ಯಂಟಿ ಆಕ್ಸಿಡೆಂಟ್ ಸಿಗುತ್ತೆ. ಲೆಮನ್ ತಗೊಳ್ಳೋದ್ರಿಂದ ನಮ್ಮ ಬಾಡಿ ಏನಿದೆ ತುಂಬ ಹೈಡ್ರೇಟ್ ಆಗಿರುತ್ತೆ. ಸೊ ಭಾಳಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಲೆಮನ್ಗೆ. ಸೊ ಅದರ ಬೆನಿಫಿಟ್ ನಿಮಗೆ ಸಿಗುತ್ತೆ. ಸೊ ಲೆಮನ್ ಜ್ಯೂಸ್ ವಿತ್ ಹನಿ ಇಲ್ಲ ಅಂದರೆ ಅದಕ್ಕೆ ಆಲ್ಟರ್ನೇಟ್ ಆಗಿ ನಾವು ಏನು ಮಾಡ್ಬೋದು, ಗ್ರೀನ್ ಟೀ ತಗೋಬೋದು. ಈಗ ತುಂಬ ಪ್ರಾಕ್ಟೀಸಲ್ಲಿದೆ ಅಲ್ವಾ, ಅಂದರೆ ಗ್ರೀನ್ ಟೀ ವೆಯ್ಟ್ ರಿಡಕ್ಷನ್ಗೆ ತುಂಬ ಯೂಸ್ ಆಗುತ್ತೆ ಅಂತ ಇದೆ. ಅದು ಒಂದೇ ಅಲ್ಲ, ಗ್ರೀನ್ ಟೀಯಲ್ಲಿ ಭಾಳಷ್ಟು ಫ್ಲೇವನಾಯ್ಡ್ಸು, ಕ್ಯಾಟಕಿನ್ಸು ಎಲ್ಲ ಇದ್ದಿದ್ದಕ್ಕೆ ದೇ ಆರ್ ವೆರಿ ಗುಡ್ ಆ್ಯಂಟಿ ಆಕ್ಸಿಡೆಂಟ್ಸ್. ನಮ್ಮ ಬಾಡಿಯಲ್ಲಿ ಇರುವಂಥ
ಆಕ್ಸಿಡೇಟಿವ್ ಸ್ಟ್ರೆಸ್ಸನ್ನು ಕಡಿಮೆ ಮಾಡಲಿಕ್ಕೆ ಅದು ತುಂಬ ಹೆಲ್ಪ್ ಆಗುತ್ತೆ. ನಮ್ಮ ಡೇ ತುಂಬ ಫ್ರೆಶ್ ಆಗಲಿಕ್ಕೆ ಕೂಡ ಅದು ತುಂಬ ಹೆಲ್ಪ್ ಮಾಡುತ್ತೆ. ಇದೆರಡೂ ಎಲ್ಲ ಅಂದರೆ ನೀವೊಂದು ಗ್ರೀನ್ ಜ್ಯೂಸನ್ನು ಪ್ರಿಪೇರ್ ಮಾಡ್ಬೋದು, ಯಾವುದಾದ್ರೂ ಸೊಪ್ಪಿನ ಜ್ಯೂಸ್ಗಳು ಪ್ರಿಪೇರ್ ಮಾಡ್ಬೋದು, ಅಥವಾ ವೆಜಿಟೇಬಲ್ ಜ್ಯೂಸನ್ನು ಪ್ರಿಪೇರ್ ಮಾಡ್ಬೋದು. ಆ ಸೊಪ್ಪಲ್ಲಿ ನುಗ್ಗೆ ಸೊಪ್ಪು, ಬಸಳೆ ಸೊಪ್ಪು, ಹರಿವೆ ಸೊಪ್ಪು ಅಥವಾ ಪಾಲಕ್ ಸೊಪ್ಪು, ಈ ಥರ ಜ್ಯೂಸ್ಗಳು ಪ್ರಿಪೇರ್ ಮಾಡಿದರೆ ಏನಾಗುತ್ತೆ, ನಮಗೆ ಬೇಕಾದಷ್ಟು ಮೆಗ್ನೀಷಿಯಮ್, ನಮ್ಮ ಜಾಯಿಂಟ್ಸ್ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ ಬೇಕಾದಷ್ಟು ವೈಟಮಿನ್ಗಳು, ಬಿ ಕಾಂಪ್ಲೆಕ್ಸ್ಗಳು ತುಂಬ ಚೆನ್ನಾಗಿ ಸಿಗುತ್ತೆ. ವೈಟಮಿನ್ B1 ಇರ್ಬೋದು, ಲೈಕ್ ರೈಬೋಫ್ಲೇವಿನ್, ಥೈಮಿನ್, ಆಲ್ ದೀಸ್ ವೈಟಮಿನ್ಸ್ ಏನಿದೆ ನಮಗೆ ಬೇಕಾದಷ್ಟು ಸಿಗುತ್ತೆ. ಅದರೊಟ್ಟಿಗೆ ವೈಟಮಿನ್ K ಸಿಗುತ್ತೆ. ಸೊ ಭಾಳಷ್ಟು ವೈಟಮಿನ್ ಅಂದರೆ ಮೈಕ್ರೋ ನ್ಯೂಟ್ರಿಯನ್ ಸಪ್ಲೈ ಏನಿದೆ ಬೆಳಗ್ಗೆ ನಮಗೆ ಸಫಿಷಿಯೆಂಟ್ ಆಗಿ ಸಿಗುತ್ತೆ. ಸೊ ಗ್ರೀನ್ ಜ್ಯೂಸನ್ನು ತಗೋಬೋದು, ಅಥವಾ ಈವನ್ ಫ್ರೂಟ್ ಜ್ಯೂಸ್ ಕೂಡ ತಗೋಬೋದು. ಅದರೊಟ್ಟಿಗೆ ಫ್ರೂಟ್ ಜ್ಯೂಸ್ ತಗೊಂಡ್ರೂ ಕೂಡ ನಮ್ಗೆ ಒಳ್ಳೆ ಆಂಟಿ ಆಕ್ಸಿಡೆಂಟ್ಸ್ಗಳು ಸಿಗುತ್ತೆ. ಅದರೊಟ್ಟಿಗೆ ಈ ಜ್ಯೂಸ್ಗಳು ತಗೊಳ್ಳೋದ್ರಿಂದ ನಮಗೆ ಬೇಕಾದಷ್ಟು ನಾರಿನಂಶ ಕೂಡ ಸಿಗುತ್ತೆ. ಸೊ ಈ ಜ್ಯೂಸ್ ತಗೊಂಡಾದ್ಮೇಲೆ ನಾವೇನು ಮಾಡಬೇಕು, ಅಟ್ಲೀಸ್ಟ್ 45 ಮಿನಿಟ್ಸ್ ಟು 1 ಅವರ್ ಎಕ್ಸಸೈಸ್ ಮಾಡಲೇಬೇಕು. ತುಂಬ ಜನರಿಗೆ ಇದು ಒಂದೇ ಮಾಡಲಿಕ್ಕೆ ತುಂಬ ಕಷ್ಟ, ಎಕ್ಸಸೈಸ್ ಮಾಡೋದು ಅಂದರೆ ಆಗೋದೇ ಇಲ್ಲ. ಸೊ ಬಟ್ ಏನು ಅರ್ಥ ಮಾಡ್ಕೋಬೇಕು ಅಂದರೆ, ನಾವು ತಗೊಳ್ಳುವಂಥ ಕ್ಯಾಲರಿ ಏನಿದೆ ಅದು ಯೂಸ್ ಆಗಬೇಕು ಅಂದರೆ ಎಕ್ಸಸೈಸ್ ಬೇಕೇ ಬೇಕು. ನಮ್ಮ ಸ್ಕೆಲೆಟಲ್ ಮಸಲ್ಸ್ ಮತ್ತು ಬ್ರೈನ್ ಹೈಯೆಸ್ಟ್ ಆಗಿ ನಮ್ಮ ಕ್ಯಾಲರಿಗಳನ್ನು ಯೂಸ್ ಮಾಡುತ್ತೆ. ಸೊ ಅದು ಎಕ್ಸಸೈಸ್ ಇದ್ದರೆ ಮಾತ್ರ ಏನಾಗುತ್ತೆ, ನಮ್ಮ ವೆಯ್ಟ್ ಕಡಿಮೆ ಆಗೋದು ಈಸಿಯಾಗಿ ಸಾಧ್ಯ ಆಗುತ್ತೆ. ಯಾಕೆಂದರೆ ನಾವು ತಗೊಳ್ಳೋಂಥ ಆಹಾರ ಏನೂ ಆ್ಯಕ್ಟಿವಿಟೀಸ್ ಇಲ್ಲ ಅಂತ ಆದರೆ ನಾವೇನು ಮಾಡ್ತೀವಿ, ನಮ್ಮ BMR ಅಂತ ಹೇಳ್ತೀವಿ, ಬೇಸಲ್ ಮೆಟಬಾಲಿಕ್ ರೇಟ್. ನಮ್ಮ ಬಾಡಿಗೆ ಲೈಕ್ ಐಡಲ್ ಆಗಿದ್ದರೆ ನಿದ್ರೆ ಮಾಡೋದು, ಅಥವಾ ಐಡಲ್ ಆಗಿದ್ದರೆ ಎಷ್ಟು ಎನರ್ಜಿ ಬೇಕು ಅಷ್ಟೇ ಯೂಸ್ ಆಗ್ತಾ ಇರುತ್ತೆ, ಬಿಟ್ಟರೆ ಅಡಿಷ್ನಲ್ ಆಗಿರುವಂಥ ಎನರ್ಜಿ ಎಕ್ಸ್ಪೆಂಡಿಚರ್ ಇರಲ್ಲ. ನಮ್ಮ ಬಾಡಿ ವೆಯ್ಟ್ ಕಡಿಮೆ ಆಗಬೇಕು ಅಂದರೆ ನಮ್ಮ ಇಂಟೇಕ್ ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚಿಗೆ ನಾವು ಖರ್ಚು ಮಾಡಿದರೆ ಮಾತ್ರ ಬಾಡಿ ವೆಯ್ಟ್ ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಸೊ ಈ ಎಕ್ಸಸೈಸ್ ಹೇಗಿರಬೇಕು, ನಾವು ಆದಷ್ಟು ರೆಸಿಸ್ಟೆಡ್ ಎಕ್ಸಸೈಸ್ ಮಾಡೋದು ಒಳ್ಳೆಯದು. ಅಂದರೆ ಈಗ ಬಾಡಿ ವೆಯ್ಟ್ ಹೆಚ್ಚಿದ್ದಾಗ ಭಾಳಷ್ಟು ಜನರಿಗೆ ತುಂಬ ತೊಂದರೆಗಳಿರುತ್ತೆ. ಮೊಣಕಾಲು ನೋವಿರೋರು ಇರ್ತಾರೆ, ಸೊಂಟ ನೋವಿರೋರು ಇರ್ತಾರೆ, ಭುಜದ ನೋವಿರೋರು ಇರ್ತಾರೆ. ಸೊ ಅವರ ಆ ಜಾಯಿಂಟ್ಗಳಿಗೆ ಯಾವುದೇ ಥರದ್ದು ಒತ್ತಡ ಆಗದೇ ಇರುವಂಥ ಎಕ್ಸಸೈಸ್ಗಳನ್ನು ನಾವು ಪ್ಲ್ಯಾನ್ ಮಾಡಬೇಕು. ಅದರ ಒಟ್ಟಿಗೆ ಅದು ರೆಸಿಸ್ಟೆಡ್ ಎಕ್ಸಸೈಸ್ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ತುಂಬ ಹೊಟ್ಟೆ ಇದೆ, ಸೊ ಹೊಟ್ಟೆ ಇರೋರು ಏನು ಮಾಡಬೇಕು, ಅಲ್ಲಿ ಇರುವಂಥ ಮಸಲ್ ಏನಿದೆ, ರೆಕ್ಟಸ್ ಅಬ್ಡಾಮಿನಸ್ ಮಸಲ್ ಏನಿದೆ, ಅದನ್ನು ಗಟ್ಟಿ ಮಾಡಲಿಕ್ಕೆ ಬೇಕಾಗಿರುವಂಥ ವ್ಯಾಯಾಮಗಳು ಹೆಚ್ಚಿಗೆ ಮಾಡಬೇಕು. ಈಗ ನೋಡಿ, ತುಂಬ ಈ ಹೊಟ್ಟೆ ಡೆವಲಪ್ ಆಗೋದು ಯಾರು ಸಿಟ್ಟಿಂಗ್ ಜಾಬ್ ಮಾಡ್ತಾರೆ, ತುಂಬ ಅವರ್ಸ್ ಟುಗೆದರ್ ಕೂತ್ಕೊಂಡು ಕೆಲಸ ಮಾಡ್ತಾರೆ, ಅವರಿಗೆ ದೊಡ್ಡ ಹೊಟ್ಟೆ ಬರುವಂಥ ಸಾಧ್ಯತೆ ಹೆಚ್ಚು. ಈಗ ಫೀಲ್ಡಲ್ಲಿ ಕೆಲಸ ಮಾಡೋರಿಗೆ ಅಥವಾ ತುಂಬ ವಾಕಿಂಗ್ ಮಾಡೋರಿಗೆ ಹೊಟ್ಟೆ ಬರಲ್ಲ. ಯಾಕೆ, ಅವರು ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡ್ತಾ ಇರ್ತಾರೆ, ಅವರ ಹೊಟ್ಟೆಯಲ್ಲಿರೋ ಮಸಿಲ್ ಏನಿದೆ ಅದರದ್ದು ಟೋನ್ ಕರೆಕ್ಟಾಗಿ ಮೇಂಟೈನ್ ಆಗುತ್ತೆ. ಸೊ ಹಾಗಾಗಿ ಹೊಟ್ಟೆ ಬರಲ್ಲ. ಈಗ ನಮ್ದೆಲ್ಲ ನೇಚರ್ ಆಫ್ ವರ್ಕ್ ಏನಿದೆ, ಈಗ ಕೂತ್ಕೊಂಡು ತುಂಬ ಹೊತ್ತು ಕೆಲಸ ಮಾಡ್ತೀವಿ, ನಮ್ಮ ವೆಯ್ಟ್ ಕರೆಕ್ಟಾಗಿ ಇದ್ದರೂ ಕೂಡ ಒಂದು ಸಣ್ಣ ಗಣಪತಿ ಹೊಟ್ಟೆ ಎಲ್ಲರಿಗೂ ಇರುತ್ತೆ. ಸೊ ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಕೇಳಿದರೆ, ನಮ್ಮ ಹೊಟ್ಟೆಯಲ್ಲಿರುವಂಥ ಆ ಮಸಿಲ್ ಏನಿದೆ, ರೆಕ್ಟಸ್ ಅಬ್ಡಾಮಿನಸ್ ಮಸಿಲ್ ಏನಿದೆ, ಅದು ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಸೊ ಅಲ್ಲಿ ತುಂಬ ಫ್ಯಾಟ್ ಡೆಪೋಸಿಷನ್ ಆಗುತ್ತೆ. ಸೊ ಹಾಗಾಗಿ ನಮಗೆ ಬೆಲ್ಲಿ ಫ್ಯಾಟ್ ತುಂಬ ಡೆವಲಪ್ ಆಗುತ್ತೆ. ಸೊ ಹಾಗಾಗಿ ನಾವೇನು ಅರ್ಥ ಮಾಡ್ಕೋಬೇಕು, ನಮ್ಮ ಯಾವ ಪೋರ್ಷನಲ್ಲಿ ಫ್ಯಾಟ್ ಡೆಪೋಸಿಷನ್ ಹೆಚ್ಚಿಗೆ ಇದೆಯೋ ಆ ಪೋರ್ಷನಿಗೆ ಯೂಸ್ ಆಗುವಂಥ, ಆ ಪೋರ್ಷನ್ಗೆ ಲೈಕ್ ಎಫೆಕ್ಟ್ ಆಗುವಂಥ ಎಕ್ಸಸೈಸ್ಗಳನ್ನು ನಾವು ಡಿಸೈನ್ ಮಾಡಬೇಕು. ಈಗ ಭಾಳಷ್ಟು ಅಪ್ಲಿಕೇಶನ್ಸ್ ನಿಮಗೆ ಫೋನಲ್ಲಿ ಸಿಗುತ್ತೆ. ಸೊ ಅದು ನೋಡಿಕೊಂಡು ನಮ್ಮ ಯಾವ ಪಾರ್ಟಿಗೆ ಎಕ್ಸಸೈಸ್ ಮಾಡಬೇಕು ಅದು ನೋಡಿ ನಾವು ಮಾಡ್ಬೋದು. ಆ್ಯಂಡ್ ಅದರ ಒಟ್ಟಿಗೆ ನೀವು ಕೇರ್ ಕೊಡಬೇಕಾಗಿದೆ ಏನಂದರೆ, ನಾವು ಯಾವುದೇ ಥರ ಲೈಕ್ ಜಾಯಿಂಟ್ಸ್ ಮೇಲೆ ಯಾವುದಾದ್ರೂ ಪ್ರಾಬ್ಲಮ್ ಇರೋರಾದರೆ, ಬ್ಯಾಕ್ ಪೇಯ್ನ್ ಇರಲಿ, ಮಂಡಿ ನೋವಿರಲಿ, ಯಾವುದೇ ಪ್ರಾಬ್ಲಮ್ ಇರೋರಾದರೆ ಆ ಜಾಯಿಂಟ್ಗೆ ಒತ್ತಡ ಆಗುವಂಥ ಯಾವುದೇ ಥರ ವ್ಯಾಯಾಮಗಳು ಕೂಡ ಮಾಡಲಿಕ್ಕೆ ಹೋಗಬಾರ್ದು. ಸೊ ನಮಗೆಲ್ಲ ಗೊತ್ತು, ಲೈಕ್ ವಾಕಿಂಗ್ ಇಸ್ ಒನ್ ಆಫ್ ದ ಬೆಸ್ಟ್ ಎಕ್ಸಸೈಸ್. ಹೌದು, ವಾಕಿಂಗ್ ಮತ್ತು ಸ್ವಿಮ್ಮಿಂಗ್ ಎಲ್ಲ ಏನಿದೆ ತುಂಬ ಒಳ್ಳೆ ಎಕ್ಸಸೈಸು. ಸೊ ಫಸ್ಟ್ ನೀವು ಒಂದು ರೆಸಿಸ್ಟೆಡ್ ಎಕ್ಸಸೈಸ್ ಮಾಡಿ, ಸಣ್ಣ ಡಂಬಲ್ ತಗೊಂಡು ಬೇಕಾದ್ರೆ ನಮ್ಮ ಬೈಸೆಪ್ಸ್ಗೆ ಇರುವಂಥ ಎಕ್ಸಸೈಸ್ ಮಾಡಿ, ಶೋಲ್ಡರ್ಸ್ ಇರುವಂಥ ಎಕ್ಸಸೈಸ್ ಮಾಡಿ, ಅಬ್ಡೊಮಿನಲ್ ಕ್ರಂಚಸ್ ಮಾಡೋದ್ರಿಂದ ನಮ್ಮ ಹೊಟ್ಟೆ ಬೊಜ್ಜನ್ನು ಕಡಿಮೆ ಮಾಡ್ಬೋದು. ಇದೆಲ್ಲ ಮಾಡಿ ಆದಮೇಲೆ ಬೇಕಾದ್ರೆ ಒಂದು 15 to 20 ಮಿನಿಟ್ಸ್ ವಾಕಿಂಗ್ ಮಾಡಿ. ಯಾಕಂದರೆ ಒಬೇಸಿಟಿ ತುಂಬ ಹೆಚ್ಚಿಗೆ ಇರೋವರಿಗೆ ತುಂಬ ಬ್ರಿಸ್ ವಾಕಿಂಗ್ ಮಾಡಿದಾಗ ಅದು ಕೂಡ ಮೊಣಕಾಲಿಗೆ ಒತ್ತಡ ಆಗುವಂಥ ಸಾಧ್ಯತೆ ಇದೆ. ಸೊ ಆದಷ್ಟು ನಾ ಹೇಳದಂಗೆ ನಮ್ಮ ಜಾಯಿಂಟ್ಸ್ಗೆ ಒತ್ತಡ ಆಗದೇ ಇರುವಂಥ ಎಕ್ಸಸೈಸ್ಗಳನ್ನು ಪ್ಲಾನ್ ಮಾಡಬೇಕು. ಸೊ ಅರೌಂಡ್ 45 ಮಿನಿಟ್ಸ್, ಒಂದೇ ದಿವಸ ನೀವು 1 ತಾಸು ಎಕ್ಸಸೈಸ್ ಮಾಡಬೇಕಂತ ಅಲ್ಲ ನಾ ಹೇಳ್ತಾ ಇರೋದು. ಸೊ ಅಟ್ಲೀಸ್ಟ್ ಒಂದು 45 ಮಿನಿಟ್ಸ್ ಡೈಲಿ ಎಕ್ಸಸೈಸ್ ಆದಮೇಲೆ ನಾವು ವಿತಿನ್ 15 ಮಿನಿಟ್ಸ್ ನಾವು ಏನು ಮಾಡಬೇಕು ಅಂದರೆ ಒಂದು ಒಳ್ಳೆ ಪ್ರೋಟೀನ್ ಡ್ರಿಂಕನ್ನು ತಗೋಬೇಕು. ಸೊ ಪ್ರೋಟೀನ್, ಈಗ ಕೆಲವರು ಲೈಕ್ ಪ್ರೋಟೀನ್ ಡ್ರಿಂಕನ್ನು ತಗೊಳ್ಳಿಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಆರ್ಟಿಫಿಷಿಯಲ್ ಆಗಿ, ಅಂದರೆ ಹೊರಗಡೆ ಇರೋ ಮಾರ್ಕೆಟಲ್ಲಿ ತುಂಬ ಸಿಗುತ್ತೆ ಪ್ರೋಟೀನ್ಗಳು, ಅದು ತಗೊಳ್ಳಿಕ್ಕೆ ಇಷ್ಟಪಡಲ್ಲ. ಬಟ್ ಅದು ತಗೊಳ್ಳೋದ್ರಿಂದ ಏನೂ ತೊಂದರೆ ಇಲ್ಲ. ಯಾಕೆಂದರೆ ತುಂಬ ಜನರ ಮನಸ್ಸಲ್ಲಿ ಏನು ಕಾನ್ಸೆಪ್ಟ್ ಇದೆ ಅಂದರೆ, ಪ್ರೋಟೀನ್ ಹೆಚ್ಚಿಗೆ ತಗೊಂಡ್ರೆ ನಮ್ಮ ಕಿಡ್ನೀಸಿಗೆ ತೊಂದರೆ ಆಗುತ್ತೆ. ಬಟ್ 1 kg ಬಾಡಿ ವೇಟಿಗೆ 1 ಗ್ರಾಮ್ ಪ್ರೋಟೀನ್ ಮಿನಿಮಮ್ ನಮ್ಮ ಬಾಡಿಗೆ ಬೇಕು. ಈವನ್ ಒಂದು ನಾನ್ ವೆಜಿಟೇರಿಯನ್ ಆದರೂ ಕೂಡ ಅವರು ಕನ್ಸ್ಯೂಮ್ ಮಾಡುವಂಥ ಕ್ವಾಂಟಿಟಿ ಆಫ್ ಪ್ರೋಟೀನ್ ಏನಿದೆ ಅದು ತುಂಬ ಕಡಿಮೆ ಇದೆ. ಹಾಗಾಗಿ ಬೊಜ್ಜು ಬೆಳೀತಾ ಇದೆ. ಎಲ್ಲ ಜನ ಏನು ತಿಳ್ಕೊಂಡಿದ್ದಾರೆ, ನಾನ್ ವೆಜ್ ತಿನ್ನೋದ್ರಿಂದ ನಮ್ಮ ವೆಯ್ಟ್ ಹೆಚ್ಚಾಗ್ತದೆ ಅಂತ ಅಂದ್ಕೊಂಡಿದ್ದಾರೆ. ನಾನ್ ವೆಜ್ ಅಂದರೆ ಇಟ್ ಈಸ್ ಹೈ ಇನ್ ಪ್ರೋಟೀನ್. ಸೊ ಹಾಗಾಗಿ ಅದರಿಂದ ವೆಯ್ಟ್ ಬೇಗ ಹೆಚ್ಚಾಗಲ್ಲ. ಅದರ ಒಟ್ಟಿಗೆ ತಗೊಳ್ಳುವಂಥ ಅನ್ನ ಏನಿದೆ, ಚಪಾತಿ ಏನಿದೆ, ಪೂರಿ ಏನಿದೆ, ರೋಟಿ ಏನಿದೆ, ರಾಗಿ ಏನಿದೆ, ಅದರಿಂದ ನಮ್ಮ ವೆಯ್ಟ್ ತುಂಬ ಹೆಚ್ಚಾಗ್ತಾ ಇದೆ. ಸೊ ನಾವೇನು ಮಾಡಬೇಕು,
ಮಾಡಬೇಕು, ಈಗ ಒಂದು 70 kg ಬಾಡಿ ವೆಯ್ಟ್ ಇರೋರಾದರೆ ಅಪ್ರಾಕ್ಸಿಮೇಟ್ಲಿ 70 grams ಆಫ್ ಪ್ರೋಟೀನ್ ಒಂದು ದಿವಸ ಬೇಕು. ಆ 70 grams ಆಫ್ ಪ್ರೋಟೀನ್ ನಾವು ತಗೊಂಡ್ರೆ ಕೂಡ ನಮಗೆ ಅದರಿಂದ ಸಿಗುವಂಥ ಕ್ಯಾಲರಿ ಏನಿದೆ ದಟ್ ಈಸ್ ಓನ್ಲಿ 300 ಕ್ಯಾಲರೀಸ್, ಅರೌಂಡ್ 300 to 400 ಕ್ಯಾಲರೀಸ್ ಅಷ್ಟೇ ನಮಗೆ ಅದರಿಂದ ಸಿಗುತ್ತೆ. ಸೊ 70 grams ಕೂಡ ಈ ಥರ ಸಪ್ಲಿಮೆಂಟ್ಸಿಂದ ತಗೋಬೇಕು ಅಂತ ನಾನು ಹೇಳಲ್ಲ, ಬಟ್ ಅಟ್ಲೀಸ್ಟ್ ಒಂದು 15 grams ನಾವು ಇಮ್ಮಿಡಿಯೇಟ್ಲಿ ಆಫ್ಟರ್ ಎಕ್ಸಸೈಸ್ 15 to 30 grams ಪ್ರೋಟೀನನ್ನು ತಗೊಂಡ್ರೆ ಅದೇನಾಗುತ್ತೆ, ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಯಾಕಂದರೆ ನಮಗೆ ಗೊತ್ತು ನಮ್ಮ ಬಾಡಿಯಲ್ಲಿ ಅಂದರೆ ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್ಸ್ ಅಂತ ಇದೆ. ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್ಸ್ ಅಂದರೆ ಏನು, ಅದು ಬಾಡಿಯಿಂದ ಪ್ರೊಡ್ಯೂಸ್ ಮಾಡಲಿಕ್ಕೆ ಆಗದೇ ಇರುವಂಥದ್ದು, ಅದರ ನೆಸೆಸಿಟಿ ತುಂಬ ಇದೆ ಬಾಡಿಗೆ. ಸೊ ಅದು ನಾವು ಹೊರಗಡೆಯಿಂದ ಇಮಿಡಿಯೇಟ್ಲಿ ಸಪ್ಲೈ ಮಾಡಿದರೆ ಆಫ್ಟರ್ ಎ ವರ್ಕೌಟ್ ಸಪ್ಲೈ ಮಾಡಿದರೆ ಅದು ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ, ನಮ್ಮ ಮಸಿಲ್ಸ್ ಹೆಲ್ತ್ ತುಂಬ ಇಂಪ್ರೂವ್ ಆಗುತ್ತೆ, ಮಸಿಲ್ ಬಲ್ಕ್ ಇಂಪ್ರೂವ್ ಆಗಲಿಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ಸೊ ಯಾವ ಪ್ರೋಟೀನ್ ನಾವು ಸಜೆಸ್ಟ್ ಮಾಡ್ತೀವಿ ಅಂದರೆ ಮೇನ್ಲಿ ನಾವು ವೇ ಪ್ರೋಟೀನ್ ಸಜೆಸ್ಟ್ ಮಾಡ್ತೀವಿ. ಯಾಕಂದರೆ ಹಾಲಿಂದ ತೆಗೆಯೋದು ಕ್ಲಿಯರ್ ವೇಯಿಂದ ತೆಗೆಯುವಂಥ ಪ್ರೋಟೀನ್ ಅದು ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ, ಈಸಿಯಾಗಿ ಅಬ್ಸಾರ್ಪ್ಷನ್ ಕೂಡ ಆಗುತ್ತೆ. ವೇಯಲ್ಲಿ ಕೂಡ ಡಿಫ್ರೆಂಟ್ ಟೈಪ್ಸ್ ಇದೆ. ಅದು ವೇ ಕಾನ್ಸಂಟ್ರೇಟ್ ಅಂತ ಇದೆ, ವೇ ಐಸೋಲೇಟ್ ಅಂತ ಇದೆ, ವೇ ಹೈಡ್ರೋಲೈಸ್ಡ್ ಅಂತ ಇದೆ. ಬಟ್ ಸಿಂಪಲ್ ಆಗಿ ನಮಗೆ ವೇ ಕಾನ್ಸಂಟ್ರೇಟ್ ಈಸ್ ಮೋರ್ ದ್ಯಾನ್ ಸಫಿಷಿಯೆಂಟ್. ಅದು ಒಂದು ಸ್ಕೂಪ್ ವೇ ಪ್ರೋಟೀನನ್ನು ನೀರಲ್ಲಿ ತಣ್ಣೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ತಗೊಂಡ್ರೆ ಏನಾಗುತ್ತೆ, ಒಳ್ಳೆ ಅಮಿನೋ ಆ್ಯಸಿಡ್ ಸಪ್ಲೈ ಆಗುತ್ತೆ. ನಮ್ಮ ಬಾಡಿಗೆ ಬೇಕಾಗಿರುವಂಥ ಮೇನ್ಲಿ ಒಂದು 3 ಅಮಿನೋ ಆ್ಯಸಿಡ್ ಇದೆ, ಬ್ರಾಂಚ್ ಚೈನ್ ಅಮಿನೋ ಆ್ಯಸಿಡ್ಸ್ ಅಂತ ಹೇಳ್ತೀವಿ ಅದಕ್ಕೆ, ಲುಸಿನ್, ಐಸೋಲುಸಿನ್ ಆ್ಯಂಡ್ ವ್ಯಾಲೈನ್. ಸೊ ಈ 3 ಅಮಿನೋ ಆ್ಯಸಿಡ್ ಚೆನ್ನಾಗಿ ನಮಗೆ ಸಿಕ್ಕಿದ್ರೆ ನಮ್ಮ ಮಸಿಲ್ ಹೆಲ್ತ್ ತುಂಬ ಚೆನ್ನಾಗಾಗುತ್ತೆ. ನೀವು ನೋಡಿ ಕೆಲವರು ಏನು ಹೇಳ್ತಾರೆ, ಲೈಕ್ ನಾನು ಎಷ್ಟೇ ಕಡಿಮೆ ಆಹಾರ ತಗೊಂಡ್ರೂ ಕೂಡ ನಮ್ಮ ವೆಯ್ಟ್ ಕಡಿಮೆ ಆಗಲ್ಲ. ಯಾಕೆಂದರೆ ಆ ಕಡಿಮೆ ಆಹಾರದಲ್ಲಿ ಇರುವಂಥ ಕ್ಯಾಲರಿ ಯೂಸ್ ಮಾಡೋಷ್ಟು ಕೂಡ ಅವರಲ್ಲಿ ಸ್ಕೆಲಿಟಲ್ ಮಸಿಲ್ ಬಲ್ಕ್ ಇಲ್ಲ. ಸೊ ನಮ್ಮ ಸ್ಕೆಲಿಟಲ್ ಮಸಿಲ್ಸ್ ಯಾವಾಗ ಇಂಪ್ರೂವ್ ಆಗುತ್ತೆ ಆವಾಗ ಮಾತ್ರ ನಮಗೆ ಲೈಕ್ ಸ್ವಲ್ಪ ಆಹಾರ ತಗೊಂಡ್ರೂ ಕೂಡ ಅದು ಕರೆಕ್ಟಾಗಿ ಯೂಟಿಲೈಸ್ ಆಗುತ್ತೆ. ಸೊ ಹಾಗಾಗಿ ಆಫ್ಟರ್ ಎ ವರ್ಕೌಟ್ ಒಂದು ಕರೆಕ್ಟಾಗಿರುವಂಥ ಒಂದು ಪ್ರೋಟೀನ್ ಡ್ರಿಂಕನ್ನು ನೀವು ಪ್ಲಾನ್ ಮಾಡ್ಬೋದು. ಸೊ ನಮೀಗ ಪ್ರೋಟೀನ್ ಡ್ರಿಂಕಲ್ಲಿ ಆದಮೇಲೆ ನೆಕ್ಸ್ಟ್ ಈಸ್ ಅವರ್ ಬ್ರೇಕ್ಫಾಸ್ಟ್. ಸೊ ಬ್ರೇಕ್ಫಾಸ್ಟಲ್ಲಿ ಲೈಕ್ ವೆಜಿಟೇರಿಯನ್ಸ್ ಇರ್ತಾರೆ, ನಾನ್ ವೆಜಿಟೇರಿಯನ್ಸ್ ಇರ್ತಾರೆ. ಈಗ ವೆಜಿಟೇರಿಯನ್ಸ್ ಲೈಕ್ ಯಾರೇ ಆಗಲಿ, ವೆಜಿಟೇರಿಯನ್ಸ್ ಇರಲಿ ನಾನ್ ವೆಜಿಟೇರಿಯನ್ಸ್ ಇರಲಿ, ನಮ್ಮ ಬ್ರೇಕ್ಫಾಸ್ಟ್ ಹೇಗಿರಬೇಕು ಅಂದರೆ ಒಳ್ಳೆ ಫ್ಯಾಟ್ ಇರಬೇಕು, ಅದರಲ್ಲಿ ಗುಡ್ ಫ್ಯಾಟ್ ಇರಬೇಕು, ಅದರೊಟ್ಟಿಗೆ ಒಳ್ಳೆ ಪ್ರೋಟೀನ್ ಇರಬೇಕು ಆ್ಯಂಡ್ ಮಿನಿಮಮ್ ಕಾರ್ಬೋಹೈಡ್ರೇಟ್ ಕೂಡ ಇರಬೇಕು. ಸೊ ನಾವು ಹೇಳ್ತೀವಲ್ಲ, ಈಟ್ ಲೈಕ್ ಎ ಕಿಂಗ್ ಇನ್ ದ ಮಾರ್ನಿಂಗ್, ಈಟ್ ಲೈಕ್ ಎ ಕ್ವೀನ್ ಇನ್ ದ ಆಫ್ಟರ್ನೂನ್, ಈಟ್ ಲೈಕ್ ಎ ಬೆಗರ್ ಇನ್ ದ ನೈಟ್. ಸೊ ನಮ್ಮ ಆಹಾರ ಆ ಥರ ಇರಬೇಕು, ಚೆನ್ನಾಗಿ ಬೆಳಗ್ಗೆ ತಿನ್ನಬೇಕು, ಮಧ್ಯಾಹ್ನ ಕಡಿಮೆ ತಿನ್ನಬೇಕು, ರಾತ್ರಿ ಆದಷ್ಟು ಮಿನಿಮಮ್ ಫುಡ್ಡನ್ನು ತಗೋಬೇಕು. ಸೊ ಆವಾಗ ಏನಾಗುತ್ತೆ, ನಮ್ಮ ಹೆಲ್ತ್ ತುಂಬ ಇಂಪ್ರೂವ್ ಆಗುತ್ತೆ. ಸೊ ಈ ಬ್ರೇಕ್ಫಾಸ್ಟಿಗೆ ನಾನು ಸಜೆಸ್ಟ್ ಮಾಡೋದು ಏನಂದರೆ, ಈಗ ನಾನ್ ವೆಜಿಟೇರಿಯನ್ ಮೇನ್ಲಿ ಎಗಿಟೇರಿಯನ್ ಮೊಟ್ಟೆ ತಿನ್ನೋರಾದರೆ ಒಂದು ಡಬಲ್ ಆಮ್ಲೆಟ್ ತಗೋಬೋದು. ಒಂದು ಡಬಲ್ ಆಮ್ಲೆಟ್ ಮಾಡಿ ಅದಕ್ಕೆ ಚೆನ್ನಾಗಿ ತರಕಾರಿ ಹಾಕಿ, ಒಂದು ಆಮ್ಲೆಟ್ ನೋಡಿದ್ರೆ ಒಂದು ಪಿಜ್ಜಾ ಇದ್ದಷ್ಟು ದಪ್ಪಾಗಿರಬೇಕು. ನಾವು ಯೂಶಲಿ ಏನು ಮಾಡ್ತೀವಿ, ಒಂದು ಆಮ್ಲೆಟ್ ಮಾಡ್ತೀವಿ, ಜಸ್ಟ್ ಒಂದು ಸ್ವಲ್ಪ ಈರುಳ್ಳಿ ಸ್ವಲ್ಪ ಮೆಣಸು ಹಾಕಿ ತಿಂದ್ಬಿಡ್ತೀವಿ. ಆ ಥರ ಅಲ್ಲ, ಒಂದು ಆಮ್ಲೆಟ್ ಮಾಡಿ ಅದಕ್ಕೆ ಒಂದು ಥಿಕ್ ಲೇಯರ್ ಆಫ್ ವೆಜಿಟೇಬಲ್ಸನ್ನು ಹಾಕಬೇಕು. ಪ್ರತಿ ದಿವಸ ನೀವು ಬೇರೆ ಬೇರೆ ವೆಜಿಟೇಬಲ್ಸನ್ನು ಹಾಕ್ಬೋದು. ಒಂದು ಬೀನ್ಸ್ ಹಾಕ್ಬೋದು, ಕ್ಯಾಬೇಜ್ ಹಾಕ್ಬೋದು, ಕಾಲಿಫ್ಲವರ್ ಹಾಕ್ಬೋದು, ಮಶ್ರೂಮ್ ಹಾಕ್ಬೋದು, ಏನಿ ಕ್ಯಾಪ್ಸಿಕಮ್ ಈರುಳ್ಳಿ ಹಾಕ್ಬೋದು. ಸೊ ಈ ಥರ ವೆಜಿಟೇಬಲ್ಸನ್ನು ತುಂಬ ಇನ್ಕ್ಲೂಡ್ ಮಾಡಿ ಒಂದು ಡಬಲ್ ಆಮ್ಲೆಟ್ ತಗೊಂಡ್ರೆ ಏನಾಗುತ್ತೆ, ವೆಜಿಟೇಬಲ್ಸ್ ಇದ್ದದಕ್ಕೆ ನಮಗೆ ಒಳ್ಳೆ ನಾರಿನಾಂಶ ಸಿಗುತ್ತೆ, ಬೇಗ ಸಟೈಟಿ ಆಗುತ್ತೆ, ಹಸಿವು ಅನ್ಸಲ್ಲ. ಅದರಲ್ಲಿ ಆಮ್ಲೆಟಲ್ಲಿ ಎಗ್ ಯೋಕ್ ಏನಿದೆ, ಎಲ್ಲೋ ಏನಿದೆ, ಈಗ ತುಂಬ ಜನರಿಗೆ ಆ ತಪ್ಪು ಕಲ್ಪನೆ ಇದೆ ಯಾಕ್ ತಿನ್ನಬಾರ್ದು ಅಂತ. ಯಾಕ್ ತಿನ್ಬೋದು, ಏನೂ ತೊಂದರೆ ಇಲ್ಲ, ಅದರಲ್ಲಿ ಒಳ್ಳೆ ಫ್ಯಾಟ್ ಇದೆ. ಬಟ್ ಈಗ ತುಂಬ ಕೊಲೆಸ್ಟ್ರಾಲ್ ಇದೆ, ಡಾಕ್ಟರ್ ಹೇಳಿದ್ದಾರೆ ನಿಮ್ಮ ಎಗ್ ಮೊಟ್ಟೆ ತಿನ್ನಲೇಬಾರ್ದು ಅಂತ ಇದ್ದರೆ ಡಬಲ್ ಆಮ್ಲೆಟಲ್ಲಿ ಒಂದು ಮೊಟ್ಟೆ ಫುಲ್ ಯೂಸ್ ಮಾಡ್ಬೋದು, ಇನ್ನೊಂದು ಮೊಟ್ಟೆದು ವೈಟ್ ಅಷ್ಟೇ ನೀವು ಯೂಸ್ ಮಾಡ್ಬೋದು. ಸೊ ಅದು ತಗೊಳ್ಳೋದ್ರಿಂದ ನಾನು ಸಫಿಷಿಯೆಂಟ್ ಆಗಿರೋ ಒಳ್ಳೆ ಫ್ಯಾಟಿ ಆಸಿಡ್ ನಮಗೆ ಸಿಗುತ್ತೆ, ಅದರೊಟ್ಟಿಗೆ ಎಗ್ ವೈಟ್ ಅಂದರೆ ಆಲ್ಬುಮಿನ್. ಸೊ ಆಲ್ಬುಮಿನ್ ಕೂಡ ಒಳ್ಳೆ ಪ್ರೋಟೀನ್ ಕೂಡ ನಮಗೆ ಸಪ್ಲೈ ಆಗುತ್ತೆ. ಈಗ ಮೊಟ್ಟೆ ತಿನ್ನೋಕ್ಕಾಗಲ್ಲ, ಈವನ್ ಮೊಟ್ಟೆ ಆದರೂ ಕೂಡ ದಿವಸ ತಿನ್ನಲಿಕ್ಕೆ ತುಂಬ ಕಷ್ಟ ಆಗ್ತದೆ, ತುಂಬ ಬೇಗ ಬೇಜಾರು ಬರುತ್ತೆ. ಇನಿಷಿಯಲಿ ಫಸ್ಟ್ ಒಂದು 2 days ಚೆನ್ನಾಗಿ ಅನಿಸಿದ್ರು ಕೂಡ 3rd day ಆನ್ವರ್ಡ್ಸ್ ನಮಗೆ ತಿನ್ನಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಯು ಕ್ಯಾನ್ ಕೀಪ್ ವೆರೈಟಿ, ಅಂದರೆ ಒಂದು ವಾರದಲ್ಲಿ ಇಡೀ ವಾರ ನಮಗೆ ಆ ಮೊಟ್ಟೆನೇ ತಿನ್ನಬೇಕು ಅಂತಿಲ್ಲ. ಒಂದು ದಿವಸ ನಾವು ಎಗ್ ಆಮ್ಲೆಟನ್ನು ತಗೋಬೋದು. 2ನೇ ದಿವಸ ಏನು ಮಾಡ್ಬೋದು, ನಾವು ಪನೀರ್ದು ಏನಾದರೂ ಒಂದು ಐಟಮ್ ರೆಡಿ ಮಾಡ್ಬೋದು. ಪನೀರಲ್ಲಿ ಕೂಡ ಒಳ್ಳೆ ಫ್ಯಾಟ್ ಮತ್ತು ಪ್ರೋಟೀನ್ ಇದೆ. ಸೊ ಹಾಗಾಗಿ ನಮಗೆ ಈಗ ಯೂಟ್ಯೂಬ್ ನೋಡಿದರೆ ಭಾಳಷ್ಟು ಪನೀರ್ ಡಿಶಸ್ ಮಾಡಲಿಕ್ಕೆ ಕಲಿಬೋದು. ಸೊ ಅದನ್ನು ಒಳ್ಳೆ ಟೇಸ್ಟಿಯಾಗಿ ಮಾಡಿದ್ರೆ ಏನಾಗುತ್ತೆ, ನಮಗೆ ಈ ಥರ ಡಯಟ್ ಫಾಲೋ ಮಾಡಲಿಕ್ಕೂ ಕೂಡ ತುಂಬ ಇಂಟ್ರೆಸ್ಟ್ ಇರುತ್ತೆ. ಟೇಸ್ಟು ಚೆನ್ನಾಗಿರೋದ್ರಿಂದ ಕರೆಕ್ಟಾಗಿ ಫಾಲೋ ಮಾಡ್ತಾರೆ. ಇಲ್ಲಾಂದರೆ ಬೇಗ ಬೇಜಾರು ಬಂದು 4 ದಿವಸ ಮಾಡಿ ಅದನ್ನು ಬಿಟ್ಟು ಬಿಡ್ತೀವಿ. ಸೊ ಪನೀರ್ ಡಿಶಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಅದು ಇಷ್ಟ ಆಗಿಲ್ಲ ಅಂದರೆ ನಾವು ಒಂದು ಒಳ್ಳೆ ಬೌಲ್ ಆಫ್ ಫ್ರೂಟ್ಸ್, ಯಾಕಂದರೆ ಬೆಳಗ್ಗೆ ನಾವು ಪ್ರೋಟೀನ್ ತೊಗೊಂಡಿರ್ತೀವಿ. ಸೊ ಪ್ರೋಟೀನ್ ತೊಗೊಂಡಿರೋದ್ರಿಂದ ನಮಗೆ ಸಫಿಷಿಯೆಂಟಾಗಿ ಅಮಿನೋ ಆ್ಯಸಿಡ್ ಸಿಕ್ಕಿರುತ್ತೆ. ಸೊ ಅದಾದಮೇಲೆ ನಾವು ಒಂದು ಬೌಲ್ ಆಫ್ ಫ್ರೂಟ್ಸ್ ವಿತ್ ಒಂದು 20 to 25 ಗ್ರಾಮ್ ನಟ್ಸ್ ಹಾಕಿ ತೊಗೋಬೋದು. ನಟ್ಸಲ್ಲಿ ಬಾದಾಮು, ಪಿಸ್ತಾಶಿಯೋ, ಕ್ಯಾಶ್ಯೋ, ಶೇಂಗಾ ಯಾವುದು ಬೇಕಾದ್ರೂ ಹಾಕ್ಬೋದು. ಸೊ ಅದರಿಂದ ಏನಾಗುತ್ತೆ, ಫ್ರೂಟ್ಸಿಂದ ನಮಗೆ ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ, ಫ್ರಕ್ಟೋಸ್ ಸಿಗುತ್ತೆ, ಸಫಿಷಿಯೆಂಟ್ ಆಗಿರುವಂಥ ಕ್ಯಾಲರಿ ಸಿಗುತ್ತೆ. ಆ್ಯಂಡ್ ಈ ನಟ್ಸ್ಗಳೇನಿದೆ ಅದರಿಂದ ಬೇಕಾದಷ್ಟು ನಮಗೆ ಪ್ರೋಟೀನ್ ಸಿಗುತ್ತೆ, ಐ ಮೀನ್ ಫ್ಯಾಟಿ ಆಸಿಡ್ ತುಂಬ ಚೆನ್ನಾಗಿ ಸಿಗುತ್ತೆ ಆ್ಯಂಡ್ ಪ್ರೋಟೀನ್ ಕೂಡ ಸಿಗುತ್ತೆ. ಸೊ ದಟ್ ಈಸ್ ಆಲ್ಸೋ ಎ ವೆರಿ ಗುಡ್ ಹೆಲ್ತಿ ಬ್ರೇಕ್ಫಾಸ್ಟ್ ಅಂತ ನಾವು ಹೇಳ್ಬೋದು. ಇನ್ನು ಇದೆ ಯಾವುದೂ ಆಗಲ್ಲ, ನಮಗೆ ಬೆಳಗ್ಗೆ ದೋಸೆನೇ ಬೇಕು, ಇಡ್ಲಿನೇ ಬೇಕು ಅಂತ ಹೇಳೋರು ಆದರೆ ಏನು ಮಾಡಬೇಕು ಅಂದರೆ ಒಂದು ದೋಸೆ ಮಾಡ್ಬೋದು. ಒಂದು ದೋಸೆ ಮಾಡಿ ಅದರಲ್ಲಿ ನಾನು ಹೇಳ್ದಂಗೆ ತುಂಬ ಚೆನ್ನಾಗಿ ತರಕಾರಿಗಳು ಹಾಕಿ ಸ್ಟಫ್ ಮಾಡಿ ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕಿ ತಗೊಳ್ಳೋದ್ರಿಂದ ಏನಾಗುತ್ತೆ, ಬೇಗ ಹೊಟ್ಟೆ ತುಂಬ್ತದೆ. ಇಲ್ಲಾಂದರೆ ದೋಸೆ ತಿನ್ನಲಿಕ್ಕೆ ಕೂತ್ಕೊಂಡ್ರೆ ನಾವೇನು ಮಾಡ್ತೀವಿ, 4-5 ದೋಸೆ ತಿಂದ್ಬಿಡ್ತೀವಿ. ಸೊ ಅದು ಮಾಡಬಾರ್ದು. ಅದರಿಂದ ಏನಾಗುತ್ತೆ, ನಮಗೆ ತುಂಬ ಕಾರ್ಬೋಹೈಡ್ರೇಟ್ ಸಪ್ಲೈ ಆಗುತ್ತೆ, ನಮ್ಮ ವೆಯ್ಟ್ ತುಂಬ ಹೆಚ್ಚಾಗುತ್ತೆ, ಪಾಟ್ ಬೆಲ್ಲಿ ಬರುವಂಥ ಸಾಧ್ಯತೆ ಇದೆ. ಸೊ ದೋಸೆ ಮಾಡೋದಾದರೆ
ಒಂದೇ ದೋಸೆ ಅದಕ್ಕೆ ಚೆನ್ನಾಗಿ ತರಕಾರಿ ಹಾಕಿ ಒಂದು ಸಣ್ಣ ಚಮಚ ತುಪ್ಪ ಹಾಕಿ ತಗೊಳ್ಳೋದ್ರಿಂದ ಹಸಿವೂ ಆಗಲ್ಲ ಆ್ಯಂಡ್ ಕಾರ್ಬೋಹೈಡ್ರೇಟ್ ಕ್ವಾಂಟಿಟಿ ಏನಿದೆ ಅದು ತುಂಬ ಕಡಿಮೆ ಹೋಗಿ. ಈಗ ನಾ ಹೇಳ್ದಂಗೆ ಈಗ ದೋಸೆ ಬದಲು ನೀವು ಚಪಾತಿ ಆಗಲಿ ಬೇರೆ ಏನೇ ಪರೋಟ ಆಗಲಿ ಅಥವಾ ಉಪ್ಪಿಟ್ಟಾಗಲಿ ಏನೇ ತಗೊಳ್ಳೋದಿದ್ರೂ ಕೂಡ ಆ ಗ್ರೈನ್ಸ್ ಕ್ವಾಂಟಿಟಿಯನ್ನು ಆದಷ್ಟು ಮಿನಿಮೈಸ್ ಮಾಡಿ. ಉಪ್ಪಿಟ್ಟಾದರೂ ಸಣ್ಣ ಸ್ವಲ್ಪಷ್ಟು ಉಪ್ಪಿಟ್ಟು ತಗೊಂಡು ಅದಕ್ಕೆ ಭಾಳ ತರಕಾರಿ ಹಾಕಿ ತಗೋಬೋದು. ಚಪಾತಿ ಆದರೂ ಕೂಡ ಅದಕ್ಕೆ ಸ್ಟಫ್ ಮಾಡಿ ತುಂಬ ತರಕಾರಿ ಹಾಕಿ ತಗೋಬೋದು, ಅಥವಾ ಚೆನ್ನಾಗಿ ತರಕಾರಿ ಪಲ್ಯಗಳನ್ನು ಯೂಸ್ ಮಾಡ್ಬೋದು. ಒಂದೇ ಚಪಾತಿ ತಿನ್ನಬೇಕು. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಕಾರ್ಬೋಹೈಡ್ರೇಟ್ ಕನ್ಸಂಪ್ಷನ್ ಏನಿದೆ ಮಾರ್ನಿಂಗ್ ಅದು ನಾವು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ. ಸೊ ಇದು ಬೆಳಗಿನ ತಿಂಡಿ ಆದಮೇಲೆ ನೆಕ್ಸ್ಟ್ ಈಸ್ ಅವರ್ ಲಂಚ್. ಆ ಲಂಚ್ಗೆ ಏನಿದೆ, ಈಗ ಬೆಳಗ್ಗೆ ನೀವು ಆಮ್ಲೆಟ್ ನಾನು ಫಸ್ಟ್ ಪ್ರಿಫರೆನ್ಸ್ ಹೇಳೋದು ಯಾವಾಗಲೂ ಆಮ್ಲೆಟ್ ತಗೋಬೋದು, ಅಥವಾ ಫ್ರೂಟ್ಸ್ ತಗೋಬೋದು, ಅಥವಾ ಪನೀರ್ ತಗೋಬೋದು, ಅಥವಾ ಮೊಳಕೆ ಕಾಳುಗಳನ್ನು ತಗೋಬೋದು, ಅಥವಾ ಮೊಸರನ್ನು ತಗೋಬೋದು. ಸೊ ಇದೆಲ್ಲ ಆ್ಯಸ್ ಅ ಬ್ರೇಕ್ಫಾಸ್ಟ್ ನಾವು ಪ್ರಿಫರ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಈಸ್ ಯುವರ್ ಲಂಚ್. ಸೊ ಲಂಚಲ್ಲಿ ನಾವು ಸ್ವಲ್ಪ ಲಿಬರಲ್ ಆಗಿ ತಗೊಳ್ಳೋಣ. ಸೊ ಅದು ಹೇಗೆ ಮಾಡೋದು ಅಂದರೆ, ಒಂದು ಹಸಿ ತರಕಾರಿ ಅದು ನಾವು ಫಸ್ಟ್ ತಿನ್ನಲೇಬೇಕು. ಬಿಫೋರ್ ವಿ ಸ್ಟಾರ್ಟ್ ದ ಲಂಚ್ ಏನು ಮಾಡಬೇಕು, ಒಂದು ಬೌಲ್ ಆಫ್ ಹಸಿ ತರಕಾರಿಯನ್ನು ತಗೋಬೇಕು, ಒಂದು ಸೊಪ್ಪಿನ ಪಲ್ಯ ಇರಲೇಬೇಕು, ಒಂದು ಕಾಳಿನ ಪಲ್ಯ ಇರಲೇಬೇಕು, ಮತ್ತು ಯಾವುದಾದ್ರೂ ಒಂದು ತರಕಾರಿ ಪಲ್ಯ ಇನ್ ಅಡಿಷನ್ ಮಾಡಲಿಕ್ಕಾದರೆ ತುಂಬ ಒಳ್ಳೆಯದು. ತುಂಬ ಕಷ್ಟ ಇಷ್ಟೆಲ್ಲ ಐಟಮ್ ಮಾಡೋದು, ಬಟ್ ನಮ್ಮ ವೆಯ್ಟ್ ಕಡಿಮೆ ಮಾಡಬೇಕು ಅಂದರೆ ನಾವು ಸ್ವಲ್ಪ ಪ್ರಯತ್ನ ಮಾಡಲೇಬೇಕಾಗತ್ತೆ. ಸೊ ಈ ಪಲ್ಯಗಳನ್ನು ಇಷ್ಟು ಹೆವಿ ಕ್ವಾಂಟಿಟಿಯಲ್ಲಿ, ಹ್ಯೂಜ್ ಕ್ವಾಂಟಿಟಿಯಲ್ಲಿ ತಗೊಂಡು ಅಷ್ಟೇ ಕ್ವಾಂಟಿಟಿ ನಾವೇನು ಮಾಡಬೇಕು, ರೈಸನ್ನು ತಗೋಬೇಕು. ಆ ರೈಸ್ ತಗೊಳ್ಳೋದು ಕೂಡ ನಾವೇನು ಮಾಡಬೇಕು, ಅನ್ಪಾಲಿಶ್ಡ್ ರೈಸ್ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಅಂದರೆ ನಾನು ಫಸ್ಟೇ ಹೇಳಿದ್ದೇನೆ, ರಿಫೈನ್ಡ್ ಆಗಿರುವಂಥ ಕಾರ್ಬೋಹೈಡ್ರೇಟನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಸೊ ಅನ್ಪಾಲಿಶ್ಡ್ ಆಗಿ ಕುಚ್ಚಲಕ್ಕಿ ಇರ್ಬೋದು, ರೆಡ್ ರೈಸ್ ಇರ್ಬೋದು, ಇಲ್ಲ ರೈಸ್ ಬೇಡ ಅಂದರೆ ನೀವು ರೋಟಿ ತಗೋಬೋದು, ಜೋಳದ ರೋಟಿ ತಗೋಬೋದು, ಅಥವಾ ಚಪಾತಿ ತಗೋಬೋದು, ಬಟ್ ಲಿಮಿಟೆಡ್ ಕ್ವಾಂಟಿಟಿ, 1 ಚಪಾತಿ. ಇದರೊಟ್ಟಿಗೆ ನೀವು ನಾನ್ ವೆಜ್ ತಗೊಳ್ಳೋದ್ರಾದರೆ ಚಿಕನ್, ಮಟನ್, ಫಿಶ್ ಏನು ಬೇಕಾದ್ರೂ ನೀವು ತಗೊಳ್ಳಿಕ್ಕೆ ತೊಂದರೆ ಇಲ್ಲ. ಬಟ್ ಕಾರ್ಬೋಹೈಡ್ರೇಟ್ದು ಕನ್ಸಂಪ್ಷನ್ ಏನಿದೆ ಅದು ಆದಷ್ಟು ನಾವು ಮಿನಿಮೈಸ್ ಮಾಡಬೇಕು. ಸೊ ಲಂಚಲ್ಲಿ ಹೇಗಿರಬೇಕು, ಒಂದು ಹಸಿ ತರಕಾರಿ ಇರಬೇಕು, ಸೊಪ್ಪಿನ ಪಲ್ಯ ಇರಬೇಕು, ಕಾಳಿನ ಪಲ್ಯ ಇರಬೇಕು, ಒಂದು ವೆಜಿಟೇಬಲ್ ಪಲ್ಯ ಇರಬೇಕು, ಅದರೊಟ್ಟಿಗೆ ಒಂದು ಗ್ರೇನ್ ಯಾವುದಾದ್ರೂ ಚಪಾತಿ ಇದ್ದರೆ 1 ಚಪಾತಿ, ಅಥವಾ ರೋಟಿ ಆದರೆ 1 ರೋಟಿ, ಅಥವಾ ಏನಾದರೂ ದೋಸೆ ಇಷ್ಟ, ದೋಸೆ ಬೆಳಗ್ಗೆ ತಿನ್ನೋಕ್ಕೆ ಆಗಿಲ್ಲ, ದೋಸೆ ಇಷ್ಟ ಆದರೆ ನೀವು ದೋಸೆ ತಿನ್ಬೋದು, ಇಡ್ಲಿ ತಿನ್ಬೋದು, ಉಪ್ಪಿಟ್ಟು ತಿನ್ಬೋದು, ಏನು ಬೇಕಾದ್ರೂ ತಿನ್ಬೋದು, ಬಟ್ ಇನ್ ಎ ವೆರಿ ಲಿಮಿಟೆಡ್ ಕ್ವಾಂಟಿಟಿ. ದಟ್ ಈಸ್ ಯುವರ್ ಲಂಚ್. ಆವಾಗ ಕೂಡ ನೀವು ಮೊಸರನ್ನು ಚೆನ್ನಾಗಿ ಯೂಸ್ ಮಾಡ್ಬೋದು, ಅಥವಾ ಚಿಕನ್, ಮಟನ್, ಫಿಶ್ ಇದೆಲ್ಲ ಯೂಸ್ ಮಾಡೋದ್ರಿಂದ ಸಫಿಷಿಯೆಂಟ್ ಆಗಿರುವಂಥ ಪ್ರೋಟೀನ್ ಕೂಡ ಸಿಗುತ್ತೆ. ಇದಾದಮೇಲೆ ನೆಕ್ಸ್ಟ್ ಈಸ್ ಯುವರ್ ಈವ್ನಿಂಗ್ ಸ್ನ್ಯಾಕ್ಸ್. ನಾನು ಯೂಶ್ವಲಿ ಈವ್ನಿಂಗ್ ಸ್ನ್ಯಾಕ್ಸನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ, ಬಟ್ ಈವ್ನಿಂಗ್ ಸ್ನ್ಯಾಕ್ಸ್ ನಮಗೆ ಸುಸ್ತಾಗುತ್ತೆ, ಈವ್ನಿಂಗ್ ಸ್ನ್ಯಾಕ್ಸ್ ರೂಢಿ ಇದೆ ಅಂತ ಇದ್ದವರಾದರೆ ಯಾವುದಾದ್ರೂ ಒಂದು ಹಣ್ಣು ತಗೊಳ್ಳೋದ್ರಿಂದ ಏನೂ ತೊಂದರೆ ಇಲ್ಲ. ಅದು ಬೇಕಾದ್ರೆ ಒಂದು ದಾಳಿಂಬೆ ತಗೋಬೋದು, ಅಥವಾ ಒಂದು ಮೂಸಂಬಿ ತಗೋಬೋದು. ಕಡಿಮೆ ಮಾಡಬೇಕಾಗಿರೋ ಹಣ್ಣುಗಳು ಯಾವುದು ಅಂತ ಕೇಳಿದರೆ ಚಿಕ್ಕು, ಮ್ಯಾಂಗೋ, ದ್ರಾಕ್ಷಿ, ಸೀತಾಫಲ್, ಜಾಕ್ ಫ್ರೂಟ್ ಆ್ಯಂಡ್ ಬನಾನಾ. ಈ ಹಣ್ಣುಗಳು ಕಡಿಮೆ, ಬಿಡಿ ಅಂತ ನಾನು ಹೇಳಲ್ಲ, ಕಡಿಮೆ ಕ್ವಾಂಟಿಟಿಯಲ್ಲಿ ತಗೋಬೇಕು. ಯಾಕಂದರೆ ಇದ್ದಿರುವ ಹಣ್ಣುಗಳಲ್ಲಿ ಕಂಪ್ಯಾರಿಟಿವ್ಲಿ ಹೈಯರ್ ಕ್ಯಾಲರಿ ಇರುವಂಥ ಹಣ್ಣುಗಳು ಯಾವುದು ಅಂತ ಕೇಳಿದ್ರೆ ಇದು 6. ಸೊ ಹಾಗಾಗಿ ಅದು ಮಿನಿಮಮ್ ಕ್ವಾಂಟಿಟಿಯಲ್ಲೆಲ್ಲ, ಒಂದು ಬನಾನಾ ಡೈಲಿ ಒಂದು ತಿಂತೀವಿ ಅಂತ ಹೇಳಿ ಅದರಿಂದ ಏನೂ ಸಮಸ್ಯೆ ಆಗಲ್ಲ. ಒಂದು ಸಣ್ಣ ಬನಾನಾ ಡೈಲಿ ತಗೋಬೋದು. ಯಾಕಂದರೆ ಆ ಫ್ರೂಟ್ಸ್ಗೆ ಕಂಪೇರ್ ಮಾಡಿದರೆ ನಾವು ತಗೊಳ್ಳುವಂಥ ಧಾನ್ಯಗಳಲ್ಲಿ ಅದಕ್ಕಿಂತ ಎಷ್ಟೋ ಪಟ್ಟು ಕ್ಯಾಲರಿ ಇದೆ. ಸೊ ನಾವು ರೈಸು ಆ ಕ್ವಾಂಟಿಟಿ ಕಡಿಮೆ ಮಾಡಿದ್ರೆ ಏನಾಗುತ್ತೆ, ನಮಗೆ ಓವರಾಲ್ ನಮ್ಮ ಕ್ಯಾಲರಿ ಇಂಟೇಕ್ ಕಡಿಮೆ ಆಗುತ್ತೆ. ಸೊ ಆವಾಗ ಒಂದು ಹಣ್ಣು ತಗೊಳ್ಳೋದ್ರಿಂದ ಏನೂ ತೊಂದರೆ ಇಲ್ಲ. ಸೊ ಈವ್ನಿಂಗ್ ಸ್ನ್ಯಾಕ್ಸ್ ತಗೊಳ್ಳೋ ಹ್ಯಾಬಿಟ್ ಇದ್ದರೆ ಒಂದು ಫ್ರೂಟನ್ನು ತಗೋಬೋದು, ಇಲ್ಲಾಂದ್ರೆ ಮೊಳಕೆ ಕಾಳನ್ನು ತಗೋಬೋದು. ಸೊ ಈ ಥರ ಏನಾದರೂ, ಇಲ್ಲ ಒಂದು ವೆಜಿಟೇಬಲ್ ಜ್ಯೂಸ್ ಮಾಡಿ ತಗೋಬೋದು, ಏನಾದರೂ ಸಲಾಡ್ಸ್ ಮಾಡಿ ತಗೊಳ್ಳೋದ್ರಿಂದ ಕೂಡ ಏನೂ ತೊಂದರೆ ಇಲ್ಲ. ಅಥವಾ ನಟ್ಸ್ ತಗೋಬೋದು ಈವ್ನಿಂಗ್ ಬೇಕಾದ್ರೆ, ಒಂದು ಸ್ವಲ್ಪ ಶೇಂಗಾ ಅಥವಾ ಬಾದಾಮ್ ಇಂಥ ಐಟಮ್ ತಗೊಂಡ್ರೆ. ನಟ್ಸ್ ತಗೊಳ್ಳೋದ್ರಿಂದ ಇರೋ ಅಡ್ವಾಂಟೇಜ್ ಏನಂದರೆ ಅಷ್ಟೊಂದು ಬೇಗ ಹಸಿವು ಆಗಲ್ಲ ನಮಗೆ ಆವಾಗಲೂ ಒಂದು ಹೊಟ್ಟೆ ಒಂದು ಥರ ಫುಲ್ನೆಸ್ ಫೀಲ್ ಆಗುತ್ತೆ. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಈಸ್ ಅವರ್ ಡಿನ್ನರ್. ಸೊ ಯೂಶ್ವಲಿ ನಾವು ನೋಡಿದರೆ ಈವನ್ ಈಗ ಬ್ಯಾಂಗ್ಳೂರಲ್ಲಿ ಮೇ ಬಿ ಆಲ್ ಸಾಫ್ಟ್ವೇರ್ ಫೀಲ್ಡಲ್ಲಿ ಇರೋರು ಆರಾಮಾಗಿ ತಿನ್ನೋದು ಯಾವುದು ಅಂತ ಕೇಳಿದ್ರೆ ಡಿನ್ನರ್ ಅಂತೆ. ರಾತ್ರಿ ಫುಡ್ ಮಾತ್ರ, ಬೆಳಗ್ಗೆ ತಿನ್ನಲಿಕ್ಕೆ ಟೈಮ್ ಇಲ್ಲ, ಆ್ಯಂಡ್ ಮಧ್ಯಾಹ್ನ ಊಟ ಮಾಡಲಿಕ್ಕೆ ಟೈಮ್ ಇಲ್ಲ. ಇವನ್ ರಾತ್ರಿ ಬಂದಮೇಲೆ ಏನಿರುತ್ತೆ, ಇದೆಲ್ಲ ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟ ಎಲ್ಲ ಸೇರಿ ಚೆನ್ನಾಗಿ ತಿಂದ್ಬಿಡ್ತಾರೆ. ಅವರಿಗೆ ಹೈಯೆಸ್ಟ್ ಹೊಟ್ಟೆ ಬರೋದು. ಯಾಕೆಂದರೆ ಆ ಫುಡ್ ಇಂಟೇಕ್ ಆದಮೇಲೆ ಅವರಿಗೆ ಯಾವುದೇ ಥರದ ಆ್ಯಕ್ಟಿವಿಟೀಸ್ ಇಲ್ಲ, ನಮ್ಮ ಬಾಡಿಯಲ್ಲಿ ಬೇರೆ ಏನು ಎನರ್ಜಿ ಎಕ್ಸ್ಪೆಂಡಿಚರ್ ಇಲ್ಲ. ಸೊ ಹಾಗಾಗಿ ಎಲ್ಲ ಫ್ಯಾಟ್ ಸ್ಟಾಕ್ ಆಗಿ ಅವರಿಗೆ ಒಬೆಸಿಟಿ ಬರುವಂಥ ಸಾಧ್ಯ. ನೀವೇ ಅಬ್ಸರ್ವ್ ಮಾಡಿದ್ದು ನೋಡಿ, ಈ IT ಫೀಲ್ಡಲ್ಲಿ ಕೆಲಸ ಮಾಡೋರಿಗೆ ಹೈಯೆಸ್ಟ್ ಒಬೆಸಿಟಿ ಇರೋದು. ಯಾಕೆಂದರೆ ಅವರು ನೈಟ್ ಅಷ್ಟೇ ಫುಡ್ಡು ಚೆನ್ನಾಗಿ ತಗೊಳ್ಳಿಕ್ಕೆ ಅವರಿಗೆ ಟೈಮ್ ಸಿಗುತ್ತೆ. ಬಟ್ ನೈಟ್ ಫುಡ್ಡನ್ನು ನಾವೇನು ಮಾಡಬೇಕು, 2 ಪಾಯಿಂಟ್ಸ್ ಇದೆ. ಅದರಲ್ಲಿ ಫಸ್ಟ್ ಏನಂದರೆ, ನೈಟ್ ಫುಡ್ ಆದಷ್ಟು ಬೇಗ ತಗೋಬೇಕು. ಬಿಫೋರ್ ಸನ್ಸೆಟ್ ತೊಗೊಂಡ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ಅರೌಂಡ್ ಒಂದು 6:30 ನಮಗೆ ನೈಟ್ ಫುಡ್ಡನ್ನು, ಲೈಕ್ ನಮ್ಮ ಡಿನ್ನರನ್ನು ತಗೊಳ್ಳಿಕ್ಕಾದರೆ ತುಂಬ ಒಳ್ಳೆಯದು. ಓಕೆ, 6:30 ತುಂಬ ಬೇಗ ಆಗುತ್ತೆ ನನಗೆ ಗೊತ್ತು. ಸೊ ಹಾಗಾಗಿ ಅಟ್ಲೀಸ್ಟ್ ಒಂದು 7:30 ಒಳಗೆ ಆದರೂ ನಾವು ನೈಟ್ ಫುಡ್ ನಮ್ಮ ಡಿನ್ನರನ್ನು ತಗೋಬೇಕು. ಸೊ ಆ ಡಿನ್ನರ್ ಲೈಟಾಗಿದ್ದಷ್ಟು ಒಳ್ಳೆಯದು. ಸೊ ವೆರಿ ಸಿಂಪಲಾಗಿ ಹೇಳಬೇಕು ಅಂದರೆ, ಬೇಕಾದ್ರೆ 1 ಬೌಲ್ ಆಫ್ ವೆಜಿಟೇಬಲ್, ಚೆನ್ನಾಗಿ ಒಂದು ಬೇಯಿಸಿದ ತರಕಾರಿಗೆ 1 ಚಮಚ ತುಪ್ಪ ಹಾಕಿ ತಗೋಬೋದು. ಅದರಿಂದ ನಮಗೆ ತುಂಬ ಒಳ್ಳೆ ಫ್ಯಾಟಿ ಆ್ಯಸಿಡ್ ಸಿಗುತ್ತೆ, ಅದರೊಟ್ಟಿಗೆ ಒಳ್ಳೆ ನಾರಿನಂಶ ಸಿಗುತ್ತೆ. ವೆಜಿಟೇಬಲ್ಸ್ ಇದ್ದಿದ್ದಕ್ಕೆ ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ನಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ದಟ್ ಈಸ್ 1 ಆಪ್ಷನ್.
ಈಗ ಬೆಳಿಗ್ಗೆ ಮೊಟ್ಟೆ ತಗೊಳ್ಳೋರಾದರೆ, ಬೆಳಿಗ್ಗೆ ತಿಂಡಿಗೆ ಮೊಟ್ಟೆ ತಗೊಂಡವರಾದರೆ ನಾವೇನು ಮಾಡ್ಬೋದು, ರಾತ್ರಿ ಬೇಕಾದ್ರೆ ಒಂದು ಬೌಲ್ ಆಫ್ ಫ್ರೂಟ್ಸ್ ವಿತ್ ನಟ್ಸ್ ತಗೊಳ್ಳಿಕ್ಕೆ ತಗೋಬೋದು. ಅದು ಕೂಡ ತುಂಬ ಒಳ್ಳೆಯದಾಗುತ್ತೆ. ಈಗ ನಾನ್ ವೆಜಿಟೇರಿಯನ್ ತಿನ್ನೋರಾದರೆ ಸ್ಟ್ರಿಕ್ಟಾಗಿ ವೆಯ್ಟ್ ಕಡಿಮೆ ಮಾಡಬೇಕಪ್ಪ, ನಂದು ವೆಯ್ಟ್ ಅರೌಂಡ್ 30-40 kg ಎಕ್ಸ್ಟ್ರಾ ಇದೆ, ನನಗೆ ಸ್ಟ್ರಿಕ್ಟಾಗಿ ಮಾಡಿದರೆ ಮಾತ್ರ ನೆಕ್ಸ್ಟ್ 6 ಮಂತ್ಸಲ್ಲಿ ಕಡಿಮೆ ಮಾಡಲಿಕ್ಕೆ ಆಗುತ್ತೆ ಅಂತ ಇದ್ದವ್ರು ಏನು ಮಾಡ್ಬೋದು, ನೈಟ್ ಬೇಕಾದ್ರೆ ಒಂದು 100 grams ಆಫ್ ಚಿಕನ್ ಪ್ಲಸ್ ಸ್ಯಾಲಡ್ಸ್ ಅದು ತಗೊಂಡ್ರು ಕೂಡ ಚಿಕನಿಂದ ವೆಯ್ಟ್ ಹೆಚ್ಚಾಗಲ್ಲ. ಯಾಕಂದರೆ ಚಿಕನ್ಲಿರೋದು ಪ್ರೋಟೀನ್. ಇವನ್ ತುಂಬ ಜನ ಹೇಳ್ತಾರೆ ನೋಡಿ, ಚಿಕನ್ ತಗೊಂಡ್ರೆ ನಮ್ಮ ಲೈಕ್ BMR ಹೆಚ್ಚಾಗುತ್ತೆ, ಬೇಸಿನ್ ಮೆಟಬಾಲಿಕ್ ರೇಟ್ ಹೆಚ್ಚಾಗುತ್ತೆ, ಬಾಡಿ ಹೀಟ್ ಹೆಚ್ಚಾಗುತ್ತೆ. ಸೊ ದಟ್ ಈಸ್ ಗುಡ್ ಆ್ಯಕ್ಚುಲಿ. ಅದರಿಂದನೇ ಚಿಕನಿಂದ ಲೈಕ್ ನಮ್ಮ ಮೆಟಬಾಲಿಕ್ ರೇಟ್ ಹೆಚ್ಚಾಗೋದ್ರಿಂದನೇ ಬಾಡಿ ಹೀಟ್ ಎಲ್ಲ ಹೆಚ್ಚಾಗ್ತಾ ಇದೆ. ಬಟ್ ಚಿಕನ್ ಈ ಥರ ಐಟಮ್ಸ್, ನಾನ್ ವೆಜಿಟೇರಿಯನ್ ಐಟಮ್ಸ್ ತಗೊಳ್ಳುವಾಗ ನೀವು ನೋಡಬೇಕಾಗಿರುವಂಥ ಒಂದು ವಿಷಯ ಏನಂದರೆ ಅದರಲ್ಲೆಲ್ಲ ನಾರಿನಂಶ ಒಂಚೂರು ಇಲ್ಲ. ಸೊ ಹಾಗಾಗಿ ಅದು ತಗೊಳ್ಳುವಾಗ ಅದರೊಟ್ಟಿಗೆ ತುಂಬ ಚೆನ್ನಾಗಿ ನಾವು ತರಕಾರಿಗಳನ್ನು ತಗೊಂಡ್ರೆ ಮಾತ್ರ ನಮ್ಮ ಮೋಷನ್ ಕ್ಲೀನ್ ಆಗುತ್ತೆ. ಆ್ಯಂಡ್ ನಾನ್ ವೆಜಿಟೇರಿಯನ್ ಫುಡ್ಡಲ್ಲಿ ಆಗುವಂಥ ಮೆಟಬಾಲಿಕ್ ಎಂಡ್ ಪ್ರಾಡಕ್ಟ್ಸ್ ಏನಿದೆ ಅದು ವೆಜಿಟೇರಿಯನ್ ಫುಡ್ಗಿಂತ ತುಂಬ ಹೆಚ್ಚಿಗೆ ಇರುತ್ತೆ. ಸೊ ಹಾಗಾಗಿ ನಮ್ಮ ಎಕ್ಸ್ಕ್ರೀಷನ್, ನಮ್ಮ ಎಲಿಮಿನೇಷನ್ ಚೆನ್ನಾಗಿ ಆಗಿಲ್ಲ ಅಂದರೆ ಬಾಡಿಯಲ್ಲಿ ಟಾಕ್ಸಿನ್ಸ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಯಾವುದೇ ನಾನ್ ವೆಜಿಟೇರಿಯನ್ ಫುಡ್ ತಗೊಳ್ಳೋರಾದರೆ ಅದರೊಟ್ಟಿಗೆ ತುಂಬ ಚೆನ್ನಾಗಿ ತರಕಾರಿಗಳನ್ನು ನಾವು ಸೇವಿಸಲೇಬೇಕು. ಈವನ್ ಬೆಳಿಗ್ಗೆ ಮೊಟ್ಟೆ ತಿನ್ನಲಿಲ್ಲ ಅಂದರೆ ಈವನ್ ನೈಟ್ ಫುಡ್ಡನ್ನು ಕೂಡ ನಿಮಗೆ ಒಂದು ಡಬಲ್ ಆಮ್ಲೆಟ್ ವಿತ್ ವೆಜಿಟೇಬಲ್ಸ್ ತಗೊಳ್ಳೋದು ತುಂಬ ಒಳ್ಳೆ. ಸೊ ಬೆಳಿಗಿರುವ ಬ್ರೇಕ್ಫಾಸ್ಟ್ ಮತ್ತು ರಾತ್ರಿ ಇರುವ ಡಿನ್ನರ್ ಏನಿದೆ ಇಟ್ ವಿಲ್ ಬಿ ಆಲ್ಮೋಸ್ಟ್ ಸಿಮಿಲಿಯರ್. ನೀವು ಬೆಳಿಗ್ಗೆ ಮೊಟ್ಟೆ ತಗೊಂಡ್ರೆ ರಾತ್ರಿ ಚಿಕನ್ ತಗೊಳ್ಳಿ, ಅಥವಾ ಬೆಳಿಗ್ಗೆ ಮೊಟ್ಟೆ ತಗೊಂಡ್ರೆ ರಾತ್ರಿ ಫ್ರೂಟ್ಸ್ ತಗೊಳ್ಳಿ, ಬೆಳಿಗ್ಗೆ ಪನ್ನೀರ್ ತಗೊಂಡ್ರೆ ರಾತ್ರಿ ಆಮ್ಲೆಟ್ ತಗೊಳ್ಳಿ, ಅಥವಾ ಬೆಳಿಗ್ಗೆ ಆಮ್ಲೆಟ್ ತಗೊಂಡ್ರೆ ನೈಟ್ ಪನ್ನೀರ್ ತಗೊಳ್ಳಿ. ಸೊ ಯು ಕ್ಯಾನ್ ಚೂಸ್ ಎನಿಥಿಂಗ್ ಇನ್ ಬಿಟ್ವೀನ್, ಸೊ ದಟ್ ನಮಗೇನಾಗುತ್ತೆ, ಬೇಜಾರಾಗಲ್ಲ. ಅಂದರೆ ಇಲ್ಲಾಂದರೆ ಮನಸ್ಸಿಗೆ ಬೆಳಿಗ್ಗೆನೂ ಮೊಟ್ಟೆ, ರಾತ್ರಿನೂ ಮೊಟ್ಟೆ, ಮಧ್ಯಾಹ್ನ ಚಿಕನ್, ಸೊ ಈ ಥರ ಇದ್ದಾಗ ವಿ ಗೆಟ್ ಫೆಡ್ ಅಪ್, ಬೇಗ ಅದು ಸಾಕು ಅಂತ ಅನಿಸುತ್ತೆ. ನಾನೀಗ ಹೇಳುವಂಥ ಆಹಾರ ಕೇಳುವಾಗವು ಚಿಕನ್ ತಿನ್ಬೋದಾ, ಚಿಕನ್ ಅಷ್ಟೆಲ್ಲ ತಿನ್ಲಿಕ್ಕೆ ಆಗಲ್ಲ. ಫಸ್ಟ್ 2 days ತಿಂದು ನೋಡಿ, 3ನೇ ದಿವಸ ನಮ್ಗೆ ಅದು ನೋಡಿದರೆ ಮುಟ್ಟಬೇಕು ಅಂತ ಅನಿಸಲ್ಲ. ಸೊ ಬಟ್ ಈ ಡಯಟೆಲ್ಲ ಮಾಡುವಾಗ ಫಸ್ಟ್ ಒಂದು ಫ್ಯೂ ಡೇಸ್, ಒಂದು 10 days ಏನಿದೆ ತುಂಬ ಕಷ್ಟ ಆಗ್ಬೋದು. ಬಟ್ ಅದಾದಮೇಲೆ ನಿಮಗೆ ಆ ಎನರ್ಜಿ ನಿಜವಾಗ್ಲೂ ಫೀಲ್ ಆಗುತ್ತೆ. ನಮ್ಮ ಎನರ್ಜಿ ಲೆವೆಲ್ ತುಂಬ ಚೆನ್ನಾಗಾಗುತ್ತೆ, ನಮಗೆ ತುಂಬ ಫ್ರೆಶ್ನೆಸ್ ಇರುತ್ತೆ. ನೀವೇ ಅಬ್ಸರ್ವ್ ಮಾಡಿ ನೋಡಿ, ನಮಗೆ ಊಟ ಆದಮೇಲೆ ಅಲ್ವಾ ಹೈಯೆಸ್ಟ್ ಸುಸ್ತಾಗೋದು. ಈಗ ನನ್ನ ಪ್ರಾಕ್ಟೀಸಲ್ಲೇ ನಾನು ಬೆಳಗಿನ ಕಂಟಿನ್ಯೂಸ್ ಆಗಿ ಪೇಷಂಟ್ ನೋಡಿದ್ರೆ ನನಗೆ ಏನೂ ಟಯರ್ಡ್ನೆಸ್ ಇರಲ್ಲ, ಚೆನ್ನಾಗಿ ಮಾತಾಡ್ತೀವಿ, ಚೆನ್ನಾಗಿ ಪೇಷಂಟ್ ನೋಡ್ತೀವಿ, ನನಗೇನು ಸುಸ್ತು ಅನಿಸಲ್ಲ. ದ ಮೊಮೆಂಟ್ ಐ ಹ್ಯಾವ್ ಮೈ ಲಂಚ್, ಮಧ್ಯಾಹ್ನ ಊಟ ಮಾಡಿದ ಮೇಲೆ ನನಗೆ ನೋಡಬೇಕು ಅಂತ ಅನಿಸಲ್ಲ. ಯಾಕೆ, ತುಂಬ ಸುಸ್ತಾಗಿರುತ್ತೆ, ಕಣ್ಣು ಮುಚ್ಚಿ ಸ್ವಲ್ಪ ಹೊತ್ತು ಮಲಗುವ ಅಂತ ಅನಿಸುತ್ತೆ. ಸೊ ನಮಗೆ ಎನರ್ಜಿ ಲೆವೆಲ್ ಲೋ ಆಗೋದೇ ಹೈ ಕ್ಯಾಲರಿ ಫುಡ್ ತಗೊಳ್ಳೋದ್ರಿಂದ. ಸೊ ನಾವೇನು ಮಾಡಬೇಕು, ಈ ಥರ ಡಯಟನ್ನು ನೀವು ಫಾಲೋ ಮಾಡಿ ನೋಡಿ, ನಿಮಗೆ ಸುಸ್ತು ಅನಿಸೋದೇ ಇಲ್ಲ. ಎವ್ರಿ ಟೈಮ್ ಥ್ರೂಔಟ್ ದ ಡೇ ನೀವು ತುಂಬ ಎನರ್ಜೆಟಿಕ್ ಆಗಿರ್ತೀರ. ಸೊ ಈ ಥರ ಒಂದು ಡಯಟ್ ಪ್ಯಾಟರ್ನ್ನ ಫಾಲೋ ಮಾಡಿದರೆ ನಮ್ಮ ಕ್ಯಾಲರಿಯನ್ನು ನಾವು ತುಂಬ ರೆಸ್ಟ್ರಿಕ್ಟ್ ಮಾಡ್ಬೋದು. ಅರೌಂಡ್ 1500 ಕ್ಯಾಲರಿ ಕೆಳಗೆ ನಾವು ಮೇಂಟೈನ್ ಮಾಡ್ಬೋದು. ಬಟ್ ನಮ್ಗೆ ಯಾವುದೇ ಥರದ್ದು ಸುಸ್ತು ಅನಿಸಲ್ಲ. ನಮ್ಮ ಬಾಡಿ ವೆಯ್ಟ್ ಗ್ರ್ಯಾಜುಲಿ ನಮಗೆ ಕಡಿಮೆ ಮಾಡಲಿಕ್ಕಾಗುತ್ತೆ. ತಿಂಗಳಿಗೆ ಅಟ್ಲೀಸ್ಟ್ ಒಂದು 3-4 kg ನಮಗೆ ಈ ಡಯಟನ್ನು ಫಾಲೋ ಮಾಡಿದರೆ ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಆ್ಯಂಡ್ ಇದು ಬಿಟ್ಟು ನಾವು ಫಾಲೋ ಮಾಡಬೇಕಾಗಿದ್ದೊಂದು ಕೆಲವು ಟಿಪ್ಸ್ ಏನಂದರೆ, ಚೆನ್ನಾಗಿ ನೀರು ಕುಡಿಬೇಕು. ನೀರು ಚೆನ್ನಾಗಿ ಕುಡಿಬೇಕು. ಮಿನಿಮಮ್ ಒಂದು ದಿವಸಕ್ಕೆ ಅಟ್ಲೀಸ್ಟ್ ಒಂದು 3 to 5 ಲೀಟರ್ಸ್ ಆದರೂ ನಾವು ನೀರು ಕುಡಿಲೇಬೇಕು. ಅದರೊಟ್ಟಿಗೆ ನೋ ಸೈಡ್ ಡಿಶಸ್, ಲೈಕ್ ಈಗ ಇನ್ ಬಿಟ್ವೀನ್ ನಾವೇನು ಮಾಡ್ತೀವಿ, ಹೇಗೂ ಡಯಟ್ ಮಾಡ್ತಾ ಇದ್ದೀವಿ, ಒಂದು ಚಾಕ್ಲೇಟು ಅದೆಲ್ಲ ಕಂಪ್ಲೀಟ್ಲಿ ನೀವು ಬಿಡಬೇಕಾಗುತ್ತೆ. ನೋ ಲೈಕ್ ಪ್ಯಾಕ್ಡ್ ಐಟಮ್ಸು ಅಥವಾ ಸಾಫ್ಟ್ ಡ್ರಿಂಕ್ಸು. ಸೊ ಈ ಥರ ಐಟಮ್ ತೊಗೊಂಡಾಗ ಏನಾಗುತ್ತೆ ನಮಗೆ ಗೊತ್ತಾಗಲ್ಲ, ಬಟ್ ಇಟ್ಸ್ ವೆರಿ ಹೈ ಇನ್ ಕ್ಯಾಲರಿ. ನಮ್ಮ ಕ್ಯಾಲರಿ ಇಂಟೇಕ್ ತುಂಬ ಹೆಚ್ಚಾಗುತ್ತೆ. ಟೀ ಕುಡಿಯೋರಾದರೆ ಕಂಪ್ಲೀಟ್ಲಿ ಬಿಡಲೇಬೇಕು. ಇಲ್ಲ ನಿಮಗೆ ಟೀ ಕುಡಿಲೇಬೇಕು, ಯು ಕ್ಯಾನ್ ಗೋ ಫಾರ್ ಬ್ಲ್ಯಾಕ್ ಟೀ ವಿತೌಟ್ ಶುಗರ್, ನೋ ಮಿಲ್ಕ್, ನೋ ಶುಗರ್. ನಾನು ಫಸ್ಟೇ ಹೇಳಿದ್ದೇನೆ ಶುಗರ್ನ ಕಂಪ್ಲೀಟ್ಲಿ ಬಿಡಬೇಕು ಅಂತ. ಸೊ ಈ ಡಯಟ್ ಚಾರ್ಟನ್ನು ನೀವು ಫಾಲೋ ಮಾಡಿದರೆ ಖಂಡಿತ ನಿಮ್ಮ ವೆಯ್ಟ್ ಕಡಿಮೆ ಆಗುತ್ತೆ. ಆ್ಯಂಡ್ ಡಿಪೆಂಡಿಂಗ್ ಆನ್ ಹೌ ಮಚ್ ಯು ವಾಂಟ್ ಟು ಲೂಸ್. ಈಗ 5 kg ಕಡಿಮೆ ಮಾಡಬೇಕಾದವರಾದರೆ ಈ ಡಯಟ್ ಚಾರ್ಟ್ ಏನಿದೆ ಒಂದು ಮ್ಯಾಕ್ಸಿಮಮ್ 1 to 1.5 months ಮಾಡಿದರೆ ಸಾಕಾಗುತ್ತೆ. ಡಿಪೆಂಡಿಂಗ್ ಆನ್ ದಟ್, ನಿಮಗೆ 10 kg ಲೂಸ್ ಮಾಡಬೇಕಾ, ಇನ್ನೂ ಸ್ವಲ್ಪ ಲಾಂಗ್ ಡ್ಯೂರೇಷನ್ ಮಾಡಿ. 20 kg ಲೂಸ್ ಮಾಡಬೇಕಾ, ಇನ್ನೂ ಲಾಂಗ್ ಡ್ಯೂರೇಷನ್ ಮಾಡಿ. ಯಾಕೆಂದರೆ ನಾನು ಯಾವುದು ಕಂಪ್ಲೀಟ್ಲಿ ಸ್ಟಾಪ್ ಮಾಡಲಿಲ್ಲ. ಐ ಹ್ಯಾವ್ ರೆಡ್ಯೂಸ್ಡ್ ಓವರ್ ಆಲ್ ನಿಮ್ಮ ಇಂಟೇಕ್ ಆಫ್ ಕ್ಯಾಲರಿನ ಕಡಿಮೆ ಮಾಡಿದ್ವಿ. ಆ್ಯಂಡ್ ಇಟ್ಸ್ ವೆರಿ ಈಸಿ ಟು ಪ್ರಾಕ್ಟೀಸ್. ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಲೈಕ್ ತಲೆನೋವು ಬರ್ಬೋದು, ಸ್ವಲ್ಪ ಇರಿಟೇಷನ್ ಆಗ್ಬೋದು, ಅಷ್ಟೇ ಬಿಟ್ಟರೆ ಬೇರೆ ಏನೂ ಕಾಂಪ್ಲಿಕೇಶನ್ಸ್ ಇರಲ್ಲ. ಆ್ಯಂಡ್ ಇದರೊಟ್ಟಿಗೆ ನನಗೆ ಇನ್ನೂ ಫಾಸ್ಟಾಗಿ ಆಗಬೇಕು ಅಂದರೆ ದೇರ್ ಆರ್ ಸಮ್ ಲೈಕ್ ಸಪ್ಲಿಮೆಂಟ್ಸನ್ನು ನೀವು ತಗೋಬೋದು. ಅದು ಗಾರ್ಸಿನಿಯಾ ಸಪ್ಲಿಮೆಂಟ್ಸ್ ಬರುತ್ತೆ, ಅದು ಬೇಕಾದ್ರೆ ತಗೋಬೋದು. ಇಲ್ಲ ಅಂದರೆ ಏಕನಾಯಕ ಅಂತ ಇದೆ, ಸೆಲೇಷಿಯಾ, ಅದು ತಗೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮ ಇಂಡಸ್ಟ್ರೈನಲ್ ಅಬ್ಸಾರ್ಪ್ಷನ್ ಆಫ್ ಗ್ಲೂಕೋಸ್, ನಾವು ಆಹಾರ ತಗೊಂಡ್ಮೇಲೆ ಅದು ಡೈಜೆಸ್ಟ್ ಆಗಿ ಗ್ಲೂಕೋಸ್ ಬಿಡುಗಡೆ ಆಗುತ್ತಲ್ಲ, ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಆಲ್ಫಾ ಗ್ಲೂಕೋಸಿಡೇಸ್ ಅಂತ ಒಂದು ಎನ್ಸೈಮ್ ಇದೆ, ಅದನ್ನು ಕಂಟ್ರೋಲ್ ಮಾಡಿ ಇಂಟೇಕ್ ಆಫ್ ಗ್ಲೂಕೋಸನ್ನು ಕಡಿಮೆ ಮಾಡೋದ್ರಿಂದ ನಾವು ತಗೊಳ್ಳೋದು ಆಹಾರ ಕಂಪ್ಲೀಟ್ಲಿ ಡೈಜೆಸ್ಟ್ ಆಗಿ ಅದರದ್ದು ಕ್ಯಾಲರಿ ಅಬ್ಸರ್ವ್ ಆಗಲ್ಲ. ಸೊ ಈ ಥರ ಸಪ್ಲಿಮೆಂಟ್ಸ್ ಇದೆ, ಬಟ್ ನಾನು ತಗೊಳ್ಳೇಬೇಕು ಅಂತ ಏನು ಹೇಳಲ್ಲ, ಸಪ್ಲಿಮೆಂಟ್ಸ್ ಬೇಕು ಅಂತಿಲ್ಲ. ಈ ಆಹಾರ ನೀವು ಸ್ಟ್ರಿಕ್ಟ್ಲಿ ಫಾಲೋ ಮಾಡಿದರೆ ಖಂಡಿತ ನಿಮ್ಮ ವೆಯ್ಟ್ ಕಡಿಮೆ ಆಗುತ್ತೆ. ಎಲ್ಲರೂ ಇದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.